ಸರ್ವೇಭ್ಯೋ ನಮಸ್ಕಾರಃ. ಕುಲದೇವತಾದಂತಹ ಲಕ್ಷ್ಮೀ ನರಸಿಂಹದೇವರಲ್ಲಿ ನಮಸ್ಕರಿಸಿ ನಮ್ಮ ಎಲ್ಲ ಗುರು ಹಿರಿಯರನ್ನು ವಂದಿಸುತ್ತಾ ಈ ಹವ್ಯಕ ಹವ್ಯಕ ಸಂಕ್ರಾಂತಿ ಎಂಬ ಶಬ್ದವೇ ಅತ್ಯಂತ ಆಪ್ಯಾಯಮಾನವಾದದ್ದು. ಅಂತಹ ಹವ್ಯಕ ಸಂಕ್ರಾಂತಿಯ ಈ ಒಂದು ಸಂಘಟನೆಯ ಕುರಿತಾಗಿ ಬಹಳ ಹೆಮ್ಮೆಯಿಂದ ಅತ್ಯಂತ ಪ್ರೀತಿಯಿಂದ ಅವರೆಲ್ಲರನ್ನೂ ನಾನು ಗೌರವಿಸುತ್ತಾ ಹವ್ಯಕ ಸಂಕ್ರಾಂತಿ ಎಂಬ ಈ ಒಂದು ಶೀರ್ಷಿಕೆಯ ಅಡಿಯಲ್ಲಿ ನನಗೊಂದು ಅವಕಾಶ, ಇದು ಒಂದು ಸಂಸ್ಕಾರ ಮತ್ತು ಸಂಸ್ಕೃತಿಯ ಕುರಿತಾದಂತಹ ಒಂದು ಚಿಂತನೆ. ಆತ್ಮೀಯರೇ, ಇದೊಂದು ಸಂಕೀರ್ಣವಾದಂತಹ ಒಂದು ಜೀವನದ ವಿಕ್ರಮ ಸ್ಥಿತಿ. ಈ ಜೀವನ ಎನ್ನುವುದು ಸಾಧಕನ ಸ್ವತ್ತೇ ಹೊರತು ಸೋಮಾರಿಯ ಸ್ವತ್ತಲ್ಲ. ಜೀವನದಲ್ಲಿ ಯಾರನ್ನು ಕೇಳಿಯೂ ಯಾವ ಘಟನೆಯೂ ಬರುವುದಿಲ್ಲ. ಆದರೆ ಸಂಸ್ಕಾರ ಮತ್ತು ಸಂಸ್ಕೃತಿ ಎನ್ನುವುದು ಮನುಷ್ಯನ ಜೀವನಕ್ಕೆ ಎಷ್ಟೊಂದು ಗಾಢವಾದಂತಹ ಸಂಬಂಧವನ್ನು ಹೊಂದಿದೆ ಅಂತಂದರೆ, ಹೆಜ್ಜೆ ಹೆಜ್ಜೆಗೂ ಸಂಸ್ಕಾರ, ಆ ಸಂಸ್ಕಾರದ ಅಡಿಯಲ್ಲಿ ಒಂದು ಸಂಸ್ಕೃತಿಯನ್ನು ಇರುತ್ತದೆ. ಧರ್ಮದಿಂದ ಬದುಕುವವರನ್ನ ಧರ್ಮವೇ ರಕ್ಷಿಸುತ್ತದೆ ಎನ್ನುವುದು ಎಲ್ಲರಿಗೂ ತಿಳಿದಂತಹ ವಿಷಯ. ಜನ್ಮನ ಜಾಯತೆ ಶೂದ್ರ ಸಂಸ್ಕಾರ ದ್ವಿಜ ಉಚ್ಯತೆ. ಈ ವಾಕ್ಯ ಏನು ಹೇಳ್ತದೆ ಅಂದರೆ, ಹುಟ್ಟಿದಿಂದ ಯಾರೂ ಕೂಡ ಶ್ರೇಷ್ಠರಾದಂಥವರಲ್ಲ, ಸಂಸ್ಕಾರದಿಂದ ಮಾತ್ರ ಮೇಲಕ್ಕೆ ಬರುತ್ತಾರೆ. ಹಾಗಾದರೆ ಮೇಲಕ್ಕೆ ಒಬ್ಬ ವ್ಯಕ್ತಿಯನ್ನ ತರುವಲ್ಲಿ ಪ್ರಧಾನವಾದ ಪಾತ್ರ ಎನ್ನುವುದು ಮಾಡುವುದು ಯಾವುದೋ ಒಂದು ಸಂಸ್ಕಾರ ಅಂತ ಆಯಿತು. ಅಂತಹ ಮಹತ್ತರವಾದಂತಹ ಸಂಸ್ಕಾರದ ಕುರಿತು ನಾವು ಆಡಬೇಕಾದಂತಹ, ಮಾಡಬೇಕಾದಂತಹ, ನೋಡಬೇಕಾದಂತಹ, ಕೇಳಬೇಕಾದಂತಹ, ಅನುಭವಿಸಬೇಕಾದಂತಹ ಅನೇಕ ವಿಶಾಲವಾದಂತಹ ಒಂದು ಅರ್ಥವನ್ನು ಹೊಂದಿದ್ದು ಈ ಸಂಸ್ಕಾರ. ಸಮ್ಯಕ್ ಕ್ರಿಯತೆ ಇತಿ ಸಂಸ್ಕಾರ, ಚೆನ್ನಾಗಿ ಮಾಡಲ್ಪಟ್ಟಿದ್ದು ಸಂಸ್ಕಾರ. ಸಮ್ಯಕ್ ಕೃತಿ ಸಂಸ್ಕೃತಿ, ಒಳ್ಳೆಯ ಕೃತಿಗಳೇ ಸಂಸ್ಕೃತಿಯಾಗಿ ಪರಿಣಮಿಸುತ್ತದೆ. ಆದ್ದರಿಂದ ಒಬ್ಬ ವ್ಯಕ್ತಿ ಹುಟ್ಟುವಾಗ ಸಂಸ್ಕಾರ, ಒಬ್ಬ ವ್ಯಕ್ತಿ ಸತ್ತಾಗಲೂ ಸಂಸ್ಕಾರ. ಹಾಗಾಗಿ ಒಬ್ಬ ವ್ಯಕ್ತಿಯ ಜನ್ಮ ಎನ್ನುವುದು ಸಂಸ್ಕಾರದಿಂದಲೇ ಸಾಧ್ಯ ಅಂತ ಆದರೆ, ಸತ್ತ ಮೇಲೂ ಬೇಕಾದದ್ದು ಸಂಸ್ಕಾರ ಅಂತ ಆದರೆ, ಅಂತಹ ಸಂಸ್ಕಾರವನ್ನು ನಾವು ನೋಡುವ ದೃಷ್ಟಿಕೋನ ಹೇಗಿರಬೇಕು? ಅತ್ಯಂತ ವಿಶಾಲವಾಗಿರಬೇಕು. ಆತ್ಮೀಯರೇ, ಹವ್ಯಕತ್ವ ಎನ್ನುವುದು ಸುಲಭವಾಗಿ ಬಂದದ್ದಲ್ಲ. ಹವ್ಯ ಮತ್ತು ಕವ್ಯ ಎರಡನ್ನೂ ಸಮೀಕರಿಸಿಕೊಂಡು ಬಂದಿತ್ತು. ದೇವತೆಗಳಿಗೆ ಹವಿಸ್ಸನ್ನ ಸಮರ್ಪಣೆ ಮಾಡುವುದು ನಮ್ಮ ಕರ್ತವ್ಯ. ಸಂದರ್ಭ ಒದಗಿ ಬಂದಾಗಿ ಪಿತೃಗಳಿಗೆ ಕವ್ಯ ಸಮರ್ಪಿಸುವುದು ನಮ್ಮ ಕರ್ತವ್ಯ. ಆದ್ದರಿಂದ ಎರಡನ್ನೂ ಸಮೀಕರಿಸಿಕೊಂಡು ಹವ್ಯಕರು ಅಂತ ನಾವಾಗಿದ್ದೇವೆ. ಆದ್ದರಿಂದ ಹವ್ಯಕತ್ವ ಎನ್ನುವುದು ನಮಗೆ ಸಿದ್ಧಿಯಾದಾಗ ಅದು ಸಾಧ್ಯವಾಗಿಸುವಂತಹ ಪರಿಯನ್ನು ನಾವು ನೋಡಿಕೊಳ್ಳಬೇಕು. ಮನುಷ್ಯ ಬದುಕಿನಲ್ಲಿ ಏನನ್ನು ಸಾಧಿಸಿದ್ದಾನೆ ಎನ್ನುವುದು ಬಹಳ ಮುಖ್ಯ. ಎಷ್ಟು ವರ್ಷ ಬದುಕಿದ್ದಾನೆ ಎನ್ನುವುದು ಮುಖ್ಯ ಅಲ್ಲ, ಬದುಕಿರುವಷ್ಟು ಕಾಲ ಏನನ್ನು ಸಾಧಿಸಿದ್ದಾನೆ, ಹೇಗೆ ಬದುಕಿದ್ದಾನೆ, ಒಬ್ಬ ವ್ಯಕ್ತಿಗೆ ಎಷ್ಟು ಜನ ಮಕ್ಕಳಿದ್ದಾರೆ ಎನ್ನುವುದು ಮುಖ್ಯ ಅಲ್ಲ, ಇದ್ದ ಮಕ್ಕಳು ಹೇಗಿದ್ದಾರೆ ಎನ್ನುವುದು ಮುಖ್ಯ. ಒಬ್ಬ ವ್ಯಕ್ತಿ ಎಷ್ಟು ಕಾಲ ಅಧಿಕಾರದಲ್ಲಿ ಇದ್ದಾನೆನ್ನು ಮುಖ್ಯ ಅಲ್ಲ, ಅಧಿಕಾರದಲ್ಲಿ ಇರುವಷ್ಟು ಕಾಲ ತನ್ನನ್ನು ನಂಬಿದ ಪ್ರಜೆಗಳಿಗಾಗಿ ಏನನ್ನು ಮಾಡಿದ್ದಾನೆ, ಸಮಾಜಕ್ಕೆ ಯಾವ ಹಿತವನ್ನು ಮಾಡಿದ್ದಾನೆ ಎನ್ನುವುದು ಮುಖ್ಯ. ಹಾಗೆಯೇ ಬ್ರಾಹ್ಮಣ್ಯದ ರಕ್ಷಣೆ ಕುರಿತು ಕಾಳಜಿಯನ್ನು ಇಟ್ಟುಕೊಳ್ಳಬೇಕು. ನಾವು ಯಾವ ಪರಂಪರೆಯಲ್ಲಿ ಬಂದಿದ್ದೇವೆ, ಯಾವ ಸಂಸ್ಕಾರದಲ್ಲಿ ಎದ್ದಿದ್ದೇವೆ, ಯಾವ ಒಂದು ಸಂಪ್ರದಾಯದಲ್ಲಿ ನಾವು ಸಾಗ್ತಾ ಇದ್ದೇವೆ, ಯಾವ ಒಂದು ಶಿಷ್ಟಾಚಾರದಲ್ಲಿ ನಮ್ಮನ್ನು ನಾವು ಇಟ್ಟುಕೊಂಡಿದ್ದೇವೆ, ಇದೆಲ್ಲದ ಕುಲಾಚಾರ ಸಂಪನ್ನತೆಯನ್ನ, ಪರಂಪರೆಯನ್ನು ನಾವು ಗೌರವಿಸಬೇಕು. ಶ್ರುತಂ ಹರತಿ ಪಾಪಾನಿ, ಯಾವುದನ್ನು ಕೇಳುವುದರಿಂದ ನಮ್ಮ ಪಾಪಗಳೆಲ್ಲ ನಾಶವಾಗ್ತದೆಯೋ ಅದನ್ನು ನಾವು ಶ್ರುತಿ ಅಂತ ಹೇಳ್ತೇವೆ. ಕೇಳಲ್ಪಡುವಂಥದ್ದು, ಅಂಥದ್ದನ್ನು ಕೇಳಬೇಕು. ಹಾಗೆ ಕೇಳಿದಾಗ ಮಾತ್ರ ಸಾಧ್ಯ ನಮ್ಮ ಪಾಪಗಳೆಲ್ಲ ಪರಿಹಾರ ಆಗುವಂಥದ್ದು. ಯಾರ ಮನೆಯಲ್ಲಿ ಭಜನೆ ಎನ್ನುವುದು ಸಕಾಲದಲ್ಲಿ ಆಗುತ್ತದೆಯೋ ಆ ಮನೆ ಅಥವಾ ಆ ಕುಟುಂಬದಲ್ಲಿ ವಿಭಜನೆಗೆ ಅವಕಾಶವಿಲ್ಲ. ನೋಡಿ, ಎಷ್ಟೊಂದು ಸೊಗಸಾಗಿದೆ ಆ ಪದ. ಭಜನೆ ಇರುವಲ್ಲಿ ವಿಭಜನೆ ಇಲ್ಲ. ಹಾಗಾದರೆ ವಿಭಜನೆ ಯಾರಿಗೆ ಬೇಕು ಹೇಳಿ? ಕೇವಲ ವ್ಯಕ್ತಿಯಿಂದ ವಿಭಜನೆ ಅಲ್ಲ, ಮನಸ್ಸುಗಳಿಂದ ವಿಭಜನೆ ಆಗುವುದು. ಒಂದು ಕುಟುಂಬದಲ್ಲಿ ಎಷ್ಟು ಜನರಿದ್ದಾರೆ ಎಂದು ಮುಖ್ಯ ಅಲ್ಲ,
ಇದ್ದವರು ಹೇಗಿದ್ದಾರೆ ಎನ್ನುವುದು ಮುಖ್ಯ. ಆದ್ದರಿಂದ ಎಲ್ಲಿ ವಿಭಜನೆ ಆಗಬಾರದು ಅಲ್ಲಿ ಭಜನೆ ಎನ್ನುವುದು ಸ್ಥಾಯೀಭೂತವಾಗಿ ನಿಲ್ಲಬೇಕು. ಆದ್ದರಿಂದ ಕಾಲೇ ಕುರಿಯಾತ್ ಶುಚಿ ಕುರಿಯಾತ್. ಸಂಸ್ಕಾರವನ್ನು ಹೇಗೆ ಮಾಡಬೇಕು ಅಂದ್ರೆ ಕಾಲದಲ್ಲಿ ಮಾಡಬೇಕು, ಶುಚಿಯಾಗಿ ಮಾಡಬೇಕು. ಯಾಕೆಂದ್ರೆ ಇವೆಲ್ಲದಕ್ಕೂ ಅನುಭವವೇ ದೊಡ್ಡ ಸಂಪತ್ತು, ಅಹಂಕಾರವೇ ದೊಡ್ಡ ಆಪತ್ತು. ಇದು ನಮ್ಮ ಸಂಸ್ಕಾರ ನಮಗೆ ತಿಳಿಸಿಕೊಡುವಂತಹದ್ದು. ಅನುಭವವೇ ನಮ್ಮ ಸಂಪತ್ತು, ಅಹಂಕಾರವೇ ದೊಡ್ಡ ಆಪತ್ತು. ಇದು ನಮಗೆ ಸಂಸ್ಕಾರ ಕೊಡುವಂತಹ ಪಾಠ. ಈ ಸಂಸ್ಕಾರ ಕೊಡುವಂತಹ ಪಾಠದಿಂದ ನಾವು ಏನನ್ನ ಕಲಿಯಬೇಕು ಅಂದರೆ, ನಾವೆಲ್ಲರೂ ಕೂಡ ಧರ್ಮದ ಹಾದಿಯಲ್ಲಿ ಇರಬೇಕು. ಒಂದು ನೆನಪಿಟ್ಟುಕೊಳ್ಬೇಕು, ನಾವು ನದಿಯ ಹಾದಿಯನ್ನ ಬದಲಿಸಬಹುದು ಪ್ರಯತ್ನ ಪಟ್ಟು, ಆದರೆ ವಿಧಿಯ ಹಾದಿಯನ್ನ ಬದಲಿಸಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಯಾವುದು ವಿಧಿಯ ಹಾದಿಯೋ ಆ ವಿಧಿಯನ್ನು ನಾವು ಒಪ್ಪಿಕೊಳ್ಳಬೇಕಾಗುತ್ತದೆ. ಹಾಗಾಗಿ ಪ್ರಪಂಚದಲ್ಲಿ ಎರಡು ವರ್ಗದ ಜನರಿರ್ತಾರೆ. ಒಂದು ಧರ್ಮಕ್ಕೆ ತಲೆ ಬಾಗುವವರು, ಇನ್ನೊಂದು ಧರ್ಮಕ್ಕೆ ತಲೆ ಬಾಗದೇ ಇರುವವರು. ಯಾರು ಧರ್ಮಕ್ಕೆ ತಲೆ ಬಾಗುತ್ತಾರೋ ಅವರು ಬಾಳುತ್ತಾರೆ, ಯಾರು ಧರ್ಮಕ್ಕೆ ತಲೆ ಬಾಗುವುದಿಲ್ಲವೋ ಅವರು ಬಳಲುತ್ತಾರೆ. ಹಾಗಾಗಿ ಬಾಳುವಿಕೆ ಬೇಕು, ಬಳಲುವಿಕೆ ಬೇಕು. ಒಂದು ಶಬ್ದ ವ್ಯತ್ಯಾಸ ನೋಡಿ, ಬಾಳುವಿಕೆ ಮತ್ತು ಬಳಲುವಿಕೆ. ಆದ್ದರಿಂದ ನಾವು ಬಾಳುವಿಕೆಯನ್ನು ಕಾಣಬೇಕಾದರೆ ಅದು ಸಂಸ್ಕಾರದ ಆವರಣದ ಒಳಗೆ ಆಗಬೇಕು. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಜೀವನದಲ್ಲಿ ಉತ್ತಮವಾದಂತಹದ್ದನ್ನೇ ನೋಡಬೇಕು ಅಂತ ಬಯಸುತ್ತಾನೆ, ತಪ್ಪಲ್ಲ. ಆದರೆ ಉತ್ತಮವಾದದ್ದನ್ನು ನೋಡಬೇಕಾದರೆ ನಮ್ಮ ನಡೆ ಮತ್ತು ನುಡಿ ಹೇಗಿರಬೇಕು ಅಂದರೆ ಅದು ಸಂಸ್ಕಾರಕ್ಕೆ ಒಳಪಟ್ಟಿರಬೇಕು. ಅಂತಹ ಸಂಸ್ಕಾರವನ್ನು ನಾವು ಇಟ್ಟುಕೊಂಡಾಗ ಮಾತ್ರ ಅಲ್ಲಿ ಪರಂಪರೆ ಇದೆ, ಅಲ್ಲಿ ಶಿಷ್ಟಾಚಾರ ಇದೆ, ಅಲ್ಲಿ ಸಂಪ್ರದಾಯ ಇದೆ. ನಮ್ಮಲ್ಲಿ ಈ ಹೊತ್ತು ಏನಾಗಿದೆ ಅಂದ್ರೆ, ನಮ್ಮ ಪೂರ್ವಜರು ನಮಗೆ ತಿಳಿಸಿಕೊಟ್ಟದ್ದು ಏನಪ್ಪಾ ಅಂದ್ರೆ ಸಂಸ್ಕಾರವು ನಮ್ಮನ್ನ ಆಳಬೇಕು ಅಂತ. ಪ್ರಸ್ತುತ ಸಂದರ್ಭದಲ್ಲಿ ನಾವು ನೋಡುವಂತಹ ಅನೇಕ ಕಾರ್ಯಕ್ರಮಗಳಲ್ಲಿ, ಅನೇಕ ಕ್ರಿಯಾಕಲಾಪಗಳಲ್ಲಿ ನಾವೇ ಸಂಸ್ಕಾರವನ್ನು ಆಳ್ತಾ ಇದ್ದೇವೆ. ಅದು ತಪ್ಪು, ಬಹಳ ದೊಡ್ಡ ದುರಂತ ಇದು. ಆದ್ದರಿಂದ ಎಲ್ಲರಿಗೂ ನಾನು ಅತ್ಯಂತ ಪ್ರೀತಿಯಿಂದ, ಆತ್ಮೀಯವಾಗಿ, ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ಳುವುದೇನಪ್ಪಾ ಅಂದ್ರೆ, ಸಂಸ್ಕಾರಕ್ಕೆ ನಾವು ತಲೆಬಾಗಬೇಕು, ಸಂಸ್ಕಾರಕ್ಕೆ ನಾವು ಮನ್ನಣೆಯನ್ನು ನೀಡಬೇಕು, ಸಂಸ್ಕಾರವನ್ನು ನಾವು ಗೌರವಿಸಬೇಕು. ಸಂಸ್ಕಾರದಲ್ಲಿ ಸಂಸ್ಕೃತಿ ಇದೆ. ಯಾವುದು ಬ್ರಾಹ್ಮಣ ಸಂಸ್ಕೃತಿ, ಯಾವುದು ನಮ್ಮ ಜೀವನಕ್ಕೆ, ನಮ್ಮ ಜೀವನದ ಅಭ್ಯುದಯಕ್ಕೆ ಕಾರಣವಾಗುತ್ತದೆಯೋ ಅದು ನಿಜವಾದ ಸಂಸ್ಕೃತಿ. ಯಥೋಭ್ಯುದಯ ನಿಶ್ರೇಯಸ ಸ ಧರ್ಮ. ಅಲ್ಲಿ ಧರ್ಮವಿದೆ, ಅಲ್ಲಿ ಬಾಗುವಿಕೆ ಬೇಕು, ಅಲ್ಲಿ ನಾವು ಅಹಂಕಾರ ಪಡಬಾರದು, ಮಮಕಾರ ಇಟ್ಟುಕೊಳ್ಳಬಾರದು, ತ್ಯಾಗದ ಮನೋಭಾವ ಇರಬೇಕು. ಯಾಕೆಂದರೆ ಎಲ್ಲಿ ತ್ಯಾಗ ಇದೆಯೋ ಅಲ್ಲಿ ಅಮೃತತ್ವ ಪ್ರಾಪ್ತಿಯಾಗುತ್ತದೆ. ಹಾಗಾಗಿ ನಮ್ಮ ಹಿರಿಯರು ಹೇಳಿದ್ದು ಏನಪ್ಪಾ ಅಂದ್ರೆ, ಬದುಕಿನಲ್ಲಿ ಸಿರಿಗೆ ದಾಸರಾಗದೆ ಹರಿಗೆ ದಾಸರಾಗಬೇಕು. ನೋಡಿ ಎಂತಹ ವಾಕ್ಯ ಇದು. ಯಾರು ಸಿರಿಗೆ ದಾಸರಾಗುತ್ತಾರೋ ಅವರು ಬಳಲುತ್ತಾರೆ, ಅವರು ಸಂಸ್ಕಾರಹೀನರಾಗುತ್ತಾರೆ. ಯಾರು ಬಳಲುತ್ತಾರೆ ಎನ್ನುವುದಕ್ಕಿಂತ ಯಾರು ಬಾಳಬೇಕು ಎನ್ನುವುದನ್ನು ನೋಡಿದಾಗ ಅವರು ಹರಿಗೆ ದಾಸರಾಗುತ್ತಾರೆ. ಹಾಗಾಗಿ ಹರಿಗೆ ದಾಸರಾದರೆ ಹೇಗೆ, ಸಿರಿಗೆ ದಾಸರಾದರೆ ಹೇಗೆ ನಾವು ಯೋಚನೆ ಮಾಡಬೇಕು. ಎಲ್ಲರೂ ವಿದ್ಯಾವಂತರಾಗಿದ್ದೇವೆ. ನಮ್ಮ ತಂದೆ ತಾಯಂದಿರು ಅಥವಾ ನಮ್ಮ ಹಿರಿಯರು ನಮ್ಮ ಕುಲಾಚಾರಕ್ಕೆ ಸಂಬಂಧಪಟ್ಟಂತೆ ನಮಗೂ ಸಂಸ್ಕಾರಗಳನ್ನು ಕೊಟ್ಟಿರುತ್ತಾರೆ. ಅಂತಹ ಸಂಸ್ಕಾರ ಜನ್ಯ ಫಲದಿಂದಲೇ ನಾವು ಇವತ್ತು ಇಷ್ಟೊಂದು ಬೆಳೆದಿದ್ದೇವೆ, ಇಷ್ಟೊಂದು ಇಳಿದಿದ್ದೇವೆ. ಹಾಗಾಗಿ ಬೆಳೆಯುವಿಕೆ ಮತ್ತು ಇಳಿಯುವಿಕೆ ಎನ್ನುವುದು ನಮ್ಮ ಸಂಸ್ಕಾರಗಳಿಂದ ಅಂತ ಆಯ್ತು. ಹಾಗಾದರೆ ಈ ಒಂದು ಬೆಳೆಯುವಿಕೆಯಲ್ಲಿ ಪ್ರಧಾನವಾದ ಪಾತ್ರವನ್ನು ವಹಿಸಿದ ಸಂಸ್ಕಾರ ನೋಡಿ, ಎಷ್ಟು ವಿಸ್ತಾರವಾದಂತಹ ವೃಕ್ಷ ಇದು. ಸಂಸಾರದಲ್ಲಿ ಬಹಳ ವಿಶೇಷವಾಗಿ ಅನೇಕ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಇರ್ತಾರೆ, ಸಂಬಂಧಪಡದೇ ಇರುವ ವ್ಯಕ್ತಿಗಳು ಬರ್ತಾರೆ. ಸಂಸಾರಕ್ಕೂ ಸಂಸ್ಕಾರಕ್ಕೂ ಬಹಳ ಅವಿನಾಭಾವ ಸಂಬಂಧವಿದೆ. ಸಂಸ್ಕಾರವಂತರು ಒಳಗೆ ಬಂದರೆ ಸಂಸಾರ ಹಿತವಾಗುತ್ತದೆ.
ಸಂಸ್ಕಾರಕ್ಕೆ ಒಳಪಟ್ಟು ಒಳಗೆ ಬಂದರೆ, ಸಂಸ್ಕಾರ ಹೊಂದಿ ಬಂದರೆ ಆ ಸಂಸಾರ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೆ, ಬಹಳ ಸುಖ ಅನಿಸ್ತದೆ. ಅದೇ ಸಂಸಾರದಲ್ಲಿ ಸಂಸ್ಕಾರ ಇಲ್ಲದೆ ಬಂದರೆ ಸಂಸಾರ ಇಲ್ಲದಲ್ಲಿ ಸಸಾರವಾಗಿ ಹೋಗುತ್ತದೆ. ಸಂಸಾರ ಎನ್ನುವುದು ಸಸಾರ ಆಗಬಾರದು ಎಂದು ಭಾವಿಸಿದಂತಹ ನಮ್ಮ ಪೂರ್ವಜರು ನಮ್ಮ ಅಭ್ಯುದಯಕ್ಕಾಗಿ ಋಷಿಗಳ ಪರಂಪರೆಯೊಂದಿಗೆ ನಮ್ಮ ಕುಲಾಚಾರ ಸಂಬಂಧಪಟ್ಟ ಹಾಗೆ ಸಂಸ್ಕಾರಗಳನ್ನೆಲ್ಲ ವಿಧಿಸಿದ್ದಾರೆ. ನೋಡಿ ಆತ್ಮೀಯರೇ, ಒಂದು ದೃಷ್ಟಾಂತವನ್ನು ನೀಡುತ್ತೇನೆ. ನಮ್ಮ ಮನೆಗೆ ಒಬ್ಬ ಹಿರಿಯರು ಬಂದಿದ್ದಾರೆ ಅಂತಾದರೆ ನಮ್ಮ ಮನೆಯ ಗೃಹಿಣಿ ಅಂದರೆ ಸ್ತ್ರೀಯರು ಎಷ್ಟು ಒಂದು ಸಂತೋಷದಿಂದ ತುಂಬಿದ ಕೈಗಳಲ್ಲಿ, ಎರಡು ಕೈಗಳಿಂದಲೂ ಕೂಡ ತುಂಬಿದ ನೀರು ತುಂಬಿದಂತಹ ಜಲಪಾತ್ರೆಯನ್ನು, ತಂಬಿಗೆಯನ್ನು ಹಿಡ್ಕೊಂಡು ಬಂದು ಇಟ್ಟು ನಮಸ್ಕಾರ ಮಾಡ್ತಾರೆ. ಅವರು ವಿದ್ವಾಂಸರೇ ಆಗಿರಬಹುದು, ಪುರೋಹಿತರೇ ಆಗಿರಬಹುದು, ಹಿರಿಯರು ಆಗಿರಬಹುದು, ತಂದೆ ತಾಯಂದಿರಾಗಿರಬಹುದು, ಯಾರೇ ಆಗಿರಬಹುದು. ಅಂತಹವರಿಗೆ ಗೌರವ ಕೊಡುವುದು ಯಾವ ಔಚಿತ್ಯ ನೋಡಿ. ನೀರು ತಂಬಿಗೆ ತಂದು ನಮಸ್ಕಾರ ಮಾಡಿದಾಗ ಅವರ ಜೊತೆಗೆ ಬಂದಂತಹ ಅನೇಕ ಒಂದು ಶಕ್ತಿಗಳಿರ್ತಾರೆ. ಒಬ್ಬ ವೈದಿಕರ ಜೊತೆಗೆ ಬಂದಂತಹದ್ದು, ಅಥವಾ ಒಬ್ಬ ಸ್ನಾತಕತ್ವ ಅಂದರೆ ಒಬ್ಬ ಯೋಗ್ಯವಾದಂತಹ ಒಂದು ಸಂಸ್ಕಾರಕ್ಕೆ ಒಳಪಡುವ ವ್ಯಕ್ತಿಗಳು ಬಂದಾಗ, ಹಿರಿಯರು ಬಂದಾಗ ಎಲ್ಲರೂ ಕೂಡ ಅದನ್ನು ನಾವು ಹೆಚ್ಚೆಚ್ಚು ಯಾಕೆ ಅದನ್ನು ಹೇಳ್ತೇನೆ ಅಂತಂದ್ರೆ, ಅವರಿಗೆ ಗೌರವ ಕೊಡುವುದ ಔಚಿತ್ಯ ಏನಪ್ಪಾ ಅಂದ್ರೆ, ಪಂಚಾಗ್ನಿಗಳ ಸಮೇತನಾಗಿ ಬಂದಂತಹ ವೈದಿಕರನ್ನ, ವಿದ್ವಾಂಸರನ್ನ ಗೌರವಿಸುವ ಬಗೆ ಹೇಗೆ? ಒಂದು ತಂಬಿಗೆ ನೀರು ಕೊಟ್ಟು ನಮಸ್ಕಾರ ಮಾಡಿದಾಗ ಅವರು ಆ ಕೊಟ್ಟಂತಹ ನೀರಿನಿಂದ ಪಾದ ಪ್ರಕ್ಷಾಳನ ಮಾಡಿಕೊಳ್ಳುತ್ತಾರೆ. ಪಾದ ಪ್ರಕ್ಷಾಳನ ಮಾಡಿಕೊಂಡಾಗ ಪಾದಾಗ್ನಿ ಶಾಂತವಾಗ್ತದೆ. ಅನಂತರ ಅದನ್ನ ಕೈಗೆ ನೀರಿನಿಂದ ತೊಳೆದುಕೊಂಡಾಗ ಹಸ್ತಾಗ್ನಿ ಶಾಂತಿ ಆಗ್ತದೆ. ಕಣ್ಣಿಗೆ ನೀರನ್ನು ಒತ್ತಿಕೊಂಡಾಗ ನೇತ್ರಾಗ್ನಿ ಶಾಂತವಾಗ್ತದೆ. ಹಾಗೆಯೇ ಅವರನ್ನು ಕರೆದು ನಾವು ಆಸನ ಕೊಟ್ಟಾಗ, ಮನೆಯಲ್ಲಿ ಜಗುಲಿ ಮೇಲೋ ಅಥವಾ ಮೇಲೋ ಕೆಳಗು ಕುಳಿತುಕೊಳ್ಳಿಕ್ಕೆ ಆಸ್ಪದ ಕೊಟ್ಟಾಗ, ಆಸನ ಕೊಟ್ಟಾಗ ಪೃಷ್ಠಾಗ್ನಿ ಶಾಂತವಾಗ್ತದೆ. ಅವರ ಕುಡಿಯಲಿಕ್ಕಾಗಿ ತಂಪು ಅಥವಾ ಬಿಸಿಯಾದಂತಹ ದ್ರವ್ಯವನ್ನು ಕೊಟ್ಟಾಗ ಜಠರಾಗ್ನಿ ಶಾಂತಿ ಆಗ್ತದೆ. ಹಾಗಾಗಿ ನೋಡಿ ಆತ್ಮೀಯರೇ, ಒಬ್ಬ ಪುರೋಹಿತರು, ಒಬ್ಬ ವೈದಿಕರು, ವಿದ್ವಾಂಸರು, ಹಿರಿಯರು ಬಂದಾಗ ಕೊಟ್ಟಂತಹ ಈ ಒಂದು ಯಾವೆಲ್ಲ ಸಂಸ್ಕಾರಗಳಿಂದ ಪಂಚಾಗ್ನಿಗಳ ಸಮೇತನಾಗಿ ಬಂದಂತಹ ಅತಿಥಿಗಳು ಏನಿದ್ದಾರೋ ಆ ಅತಿಥಿಗಳಿಗೆ ಒಂದು ಕೊಟ್ಟಂತಹ ಗೌರವ ಪಂಚಾಗ್ನಿಗಳಿಗೆ ಸಮರ್ಪಣೆ ಆಗ್ತದೆ ಅಂತ ಆದರೆ ಆಲೋಚನೆ ಮಾಡಿ. ನಮ್ಮ ಹಿರಿಯರು ಯಾವ ಸಂಸ್ಕಾರವನ್ನು ನಮಗೆ ಕೊಟ್ಟಿದ್ರು, ಎಂತಹ ಅದ್ಭುತವಾದಂತಹ ಒಂದು ಕಲ್ಪನೆಯನ್ನು ಇಟ್ಟಿದ್ರು. ಬೆಲೆ ಕಟ್ಟಲಾಗದ, ಬೆಲೆ ಕಟ್ಟಬಾರದ ಸಂಸ್ಕಾರ, ಯಾರಿಂದಲೂ ಯಾರ ಅಳತೆಗೂ ನಿಲುಕದ ಸಂಸ್ಕಾರ ಇದು. ನೋಡಿ, ಯಾರಿಗೆ ಬೇಡ ಆ ಪಂಚಾಗ್ನಿಗಳ ಒಂದು ಆರಾಧನಾ ಫಲ, ಪಂಚಾಗ್ನಿಗಳ ಒಂದು ಸೇವನಾ ಫಲ, ಪಂಚಾಗ್ನಿಗಳ ಉಪಾಸನಾ ಫಲ ಆ ಮನೆಯ ಗೃಹಿಣಿಗೆ ಅಥವಾ ಕುಟುಂಬಕ್ಕೆ ಬಂತು. ನೋಡಿ ಎಲ್ಲಿಂದ ಬಂತು? ಅತಿಥಿ ದೇವೋ ಭವ. ಹೀಗೆ ನಾವು ಮಾಡುವ ಅನೇಕ ಕರ್ಮಗಳಲ್ಲಿ, ಕ್ರಿಯಾಕಲಾಪಗಳಲ್ಲಿ ಅಥವಾ ಕಾರ್ಯ ಚಟುವಟಿಕೆಗಳಲ್ಲಿ ಎಲ್ಲದರಲ್ಲಿಯೂ ಕೂಡ ಸಂಸ್ಕಾರ ಇದೆ. ಹೆಜ್ಜೆ ಹೆಜ್ಜೆಗೂ ನಮಗೆ ಸಂಸ್ಕಾರ, ಸಂಸ್ಕೃತಿ ಅಡಕವಾಗಿದೆ. ಹೆಣ್ಣು ಮಕ್ಕಳು ತಮ್ಮ ಹಣೆಯ ಭಾಗದಲ್ಲಿ ಕುಂಕುಮ ಧಾರಣೆಯನ್ನ ಮಾಡಿಕೊಳ್ಳಬೇಕು. ನಮ್ಮ ಸಂಸ್ಕೃತಿ ಹೇಳುತ್ತದೆ. ಇದರಿಂದ ಏನು ಪ್ರಯೋಜನ? ಹಾಗಾದರೆ ಸಂಸ್ಕೃತಿಯನ್ನ ಎತ್ತಿ ಹಿಡಿದಂತಹ ಒಂದು ಕೀರ್ತಿ ಆ ವ್ಯಕ್ತಿಗೆ ಬರ್ತದೆ. ಸಂಸ್ಕೃತಿಯನ್ನ ಗೌರವಿಸಿದಂತಹ ಪರಂಪರೆ ಅವಳಲ್ಲಿ ಉಳಿಯುತ್ತದೆ. ಒಂದು ಹೆಣ್ಣು ಮಗಳ ಹಣೆಯಲ್ಲಿ ಇದ್ದಂತಹ ಕುಂಕುಮದಿಂದ ಆ ಒಂದು ಮುಖವನ್ನು ನೋಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ಗೌರವ ಭಾವನೆ, ಪೂಜನೀಯ ಭಾವನೆ, ಆತ್ಮೀಯ ಸಂವೇದನ ಉತ್ಪನ್ನ ಆಗುವ ಕ್ರಿಯೆ ಆ ಹಣೆಯ ಭಾಗದಿಂದ ಉಂಟಾಗುತ್ತದೆ. ಆತ್ಮೀಯರೇ, ಆಲೋಚನೆ ಮಾಡಿ. ಕುಂಕುಮ ಧಾರಣೆ ಎನ್ನುವುದು ಸುಲಭವಾಗಿ ಹೇಳಿದ್ದಲ್ಲ ಸಂಸ್ಕೃತಿಯಲ್ಲಿ. ಅಂತಹ ಒಂದು ಧಾರಣಾ ಸಾಮರ್ಥ್ಯವನ್ನ ಹೆಚ್ಚಿಸುವ,
ಕುಂಕುಮ ಧಾರಣೆಯನ್ನು ನಾವು ಈ ಹೊತ್ತು ಯಾವ ಮಟ್ಟದಲ್ಲಿ ನೋಡ್ತಾ ಇದ್ದೇವೆ ನಮ್ಮ ಹೆಣ್ಣು ಮಕ್ಕಳಲ್ಲಿ ಎಲ್ಲರೂ ಆಲೋಚಿಸಬೇಕಾದಂತಹ ವಿಷಯ. ಕೈಗೆ ಬಳೆಗಳನ್ನು ಹಾಕಲಿಕ್ಕೆ ಯೋಚನೆ ಮಾಡ್ತೇವೆ. ಕೈಗೆ ಬಳೆಗಳನ್ನು ಹಾಕುವುದರ ಮುಖಾಂತರವಾಗಿ ಆ ಹೆಣ್ಣು ಮಕ್ಕಳು ಮಾಡುವ ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ಶಕ್ತಿ ಸಂಚಯವಾಗ್ತದೆ. ಶಕ್ತಿ ಸಂಚಯವಾದಂತಹ ಹೆಣ್ಣು ಮಗಳು ಮಾಡಿದಂತಹ ಕೆಲಸವೆಲ್ಲ ಸತ್ವಪೂರ್ಣವಾಗ್ತದೆ. ಎಲ್ಲಿ ಸತ್ವಪೂರ್ಣವಾದ ಕೆಲಸವು ನಡೆಯಲ್ಪಡುತ್ತದೆಯೋ ಅಲ್ಲಿ ಸತ್ಯವೂ ಕೂಡ ನೆಲೆಗೊಳ್ಳುತ್ತದೆ. ಎಲ್ಲಿ ಸತ್ಯ ಇದೆಯೋ ಅಲ್ಲಿ ಧರ್ಮದೇವತೆಯು ವಾಸಿಸುತ್ತಾಳೆ. ಎಲ್ಲಿ ಧರ್ಮದೇವತೆಯ ವಾಸಸ್ಥಾನ ಇದೆಯೋ ಅಲ್ಲಿ ಭಗವಂತನ ಸಾಕ್ಷಾತ್ಕಾರವಾಗ್ತದೆ. ಆಲೋಚನೆ ಮಾಡಿ. ಅಂದರೆ ಹೆಣ್ಣು ಮಕ್ಕಳು ಕೈಗೆ ಬಳೆಗಳು ಹಾಕುವುದರ ಹಿನ್ನೆಲೆ ವೈಜ್ಞಾನಿಕತೆ ಅಥವಾ ಒಂದು ಅದರಲ್ಲಿರತಕ್ಕಂಥ ಅಡಕವಾದಂತಹ ಸತ್ಯ ಎಷ್ಟೊಂದು ಸೂಕ್ತವಾಗಿದೆ, ಅದನ್ನು ನಾವು ಆಲೋಚನೆ ಮಾಡಬೇಕು. ಆದ್ದರಿಂದ ಯಾರೂ ಬಳೆಗಳನ್ನು ತೊಟ್ಟುಕೊಳ್ಳಲಿಕ್ಕೆ ಬಹಳ ಮುಜುಗರ ಪಡಬಾರದು ಅಥವಾ ಅದರ ಅನ್ಯಥಾ ಭಾವಿಸಬಾರದು. ತುಂಬಿದ ಕೈಗಳಲ್ಲಿ ಬಳೆಗಳನ್ನು ತುಂಬಿಕೊಂಡಾಗ ಒಂದು ಸಲಕ್ಷಣ ಎನ್ನುವುದು ಪ್ರಾಪ್ತಿಯಾಗಿ ದೇವತೆಗಳು ಕೂಡ ಸಂತೋಷವನ್ನು ಹೊಂದುತ್ತಾರೆ. ಆದ್ದರಿಂದ ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಎಂದು ಈ ಹೇಳುವಲ್ಲಿ ನಾರಿಯರ ಹೆಣ್ಣು ಮಕ್ಕಳ ಆ ಒಂದು ಇರುವಿಕೆ, ಅವರ ಅಸ್ತಿತ್ವವನ್ನು ಯಾವ ರೀತಿಯಲ್ಲಿ ನಾವು ಚಿತ್ರೀಕರಿಸಿಕೊಳ್ಳಬೇಕಪ್ಪ ಅಂದರೆ ಹಣೆಯಲ್ಲಿ ಕುಂಕುಮ ಧಾರಣೆ ಆಗಬೇಕು. ಆ ಭ್ರೂಮಧ್ಯದಲ್ಲಿ ಇಡುವಂತಹ ಕುಂಕುಮ ಧಾರಣೆಯಿಂದ ಅವರಲ್ಲಿ ಇರತಕ್ಕಂತಹ ಅನೇಕ ಶಾರೀರಿಕ ಬಾಧಾಗಳೆಲ್ಲ ನಿವಾರಣೆ ಆಗ್ತದೆ. ನಿಗ್ರಹ ಶಕ್ತಿ ಬರುತ್ತದೆ. ಅನೇಕ ಸತ್ವಪೂರ್ಣವಾದಂತಹ ಕೆಲಸಗಳನ್ನು ಮಾಡಲಿಕ್ಕೆ ಬಳೆಗಳು ಸಹಾಯ ಮಾಡುತ್ತದೆ. ನೋಡಿ, ಪಾತ್ರಗಳನ್ನು ತೊಳೆಯುವಾಗ ಬಳೆಗಳನ್ನು ಮೇಲಕ್ಕೆ ಎಳೆದು ಪಾತ್ರವನ್ನು ತಿಕ್ಕಿದಾಗ ಆ ಬಳೆಗಳನ್ನು ಎಳೆದಂತಹ ಕಾಲಕ್ಕೆ ಶಕ್ತಿಗಳು ಅಲ್ಲಿ ಕೇಂದ್ರೀಕೃತವಾಗ್ತದೆ. ಕೈ ನೋವನ್ನು ಬರದೇ ಇರದ ಹಾಗೆ ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಎಂತಹ ಉದಾತ್ತ ಚಿಂತನೆ ಇದೆ ನಮ್ಮ ಹಿರಿಯರಲ್ಲಿ. ಇದು ನಮ್ಮ ಸಂಸ್ಕೃತಿ, ಇದು ನಮ್ಮ ಸಂಸ್ಕಾರ. ಹಾಗಾಗಿ ಮನೆಗೆ ಬಂದಂತಹ ಅತಿಥಿಗಳನ್ನ ಗೌರವಿಸುವ ವಿಷಯದಲ್ಲಿ ತಂಬಿಗೆ ತುಂಬ ನೀರನ್ನು ಇಟ್ಟು ನಮಸ್ಕಾರ ಮಾಡಿದಾಗ ಅದು ಹಿರಿಯರೇ ಬರಲಿ ಕಿರಿಯರೇ ಬರಲಿ ಅತಿಥಿಗಳನ್ನು ದೇವಭಾವದಲ್ಲಿ ಕಾಣುವ ಪರಂಪರೆ ನಮ್ಮದು. ಭರತಖಂಡದ ಈ ಪವಿತ್ರವಾದಂತಹ ಮಣ್ಣಿನ ಗುಣ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬರಲ್ಲೂ ಕೂಡ ದೇವತ್ವವನ್ನು ಕಾಣುವಂಥದ್ದು. ಮನೋನಿಗ್ರಹಕ್ಕಾಗಿಯೇ ಪರಮಾತ್ಮನ ವಾಣಿ ಹೇಳ್ತದೆ, ದೇವವಾಣಿ ಭಗವದ್ಗೀತೆಯನ್ನು ನಾವು ಓದಬೇಕು ಅಂತ. ಭಗವದ್ಗೀತೆಯ ಮೂಲ ಉದ್ದೇಶವೇ ಅದು ಮನಸ್ಸಿನ ನಿಯಂತ್ರಣ ಅಂತ. ಯಾವ ಕಾಲಕ್ಕೆ ಯಾವ ಕರ್ಮ ಆಗಬೇಕೋ, ಯಾವ ಕರ್ಮದಿಂದ ಯಾವ ಫಲವನ್ನು ಅನುಭವಿಸಬೇಕೋ ಅದಕ್ಕಾಗಿ ನಾವು ಸದಾ ಸಿದ್ಧರಾಗಬೇಕು. ಭಗವದ್ಗೀತೆ ಹೇಳುತ್ತದೆ, ಉದ್ಧರೇತ್ ಆತ್ಮನಾತ್ಮಾನಂ, ನಮ್ಮ ಉದ್ಧಾರ ನಮ್ಮಿಂದಲೇ ಅಂತ ಆದರೆ ನಾವು ಮಾಡುವ ಪ್ರತಿಯೊಂದು ಕರ್ಮಗಳಲ್ಲಿಯೂ ಕೂಡ ಸಂಸ್ಕಾರವನ್ನ ಇಟ್ಟುಕೊಳ್ಳಬೇಕು, ಸಂಸ್ಕೃತಿಯನ್ನ ನಾವು ರಕ್ಷಿಸಿಕೊಳ್ಳಬೇಕು. ಆದ್ದರಿಂದ ಸಂಸ್ಕಾರಕ್ಕೆ ಬಹಳ ಮಹತ್ವ ಇದೆ, ಸಂಸ್ಕೃತಿಗೆ ಬಹಳ ಬೆಲೆ ಇದೆ. ಈ ಹೊತ್ತು ಅನೇಕ ಸಂಸ್ಕಾರಗಳಲ್ಲಿ ಸಂಸ್ಕೃತಿಗಳಲ್ಲೆಲ್ಲ ಅನೇಕ ದೋಷಗಾಟಿಗಳನ್ನು ಕಾಣ್ತಾ ಇದ್ದೇವೆ. ಆಲೋಚನೆ ಮಾಡಬೇಕು, ನಾವು ಯಾವುದನ್ನ ಬೆಂದತ್ತಿ ಹೋಗ್ತಾ ಇದ್ದೇವೆ. ಅರ್ಥಸ್ಯ ದಾಸಃ, ಹಣದ ಹಿಂದೆ ನಾವು ಓಡ್ತಾ ಇದ್ದೇವೆ. ಗುಣಕ್ಕೆ ಮತ್ಸರ ಬೇಡ, ಹಿರಿಯರು ಹೇಳಿದ್ದಾಗಿತ್ತು. ಆದರೆ ಏನಾಯ್ತು, ಈ ಹಣದ ಹಿಂದೆ ಹೋಗ್ತಾ ಇದ್ದೇವೆ, ಗುಣವನ್ನು ನೋಡ್ತಾ ಇಲ್ಲ. ಗುಣಕ್ಕಾಗಿ ನಾವು ಮರಗಬೇಕು. ಹಾಗಾಗಿ ಹಿಂದೆಲ್ಲ ಅನೇಕ ವಾಕ್ಯಗಳಲ್ಲಿದೆ. ನಮ್ಮ ಆಚರಣೆಗಳೆಲ್ಲ ಧಾರ್ಮಿಕವಾಗಿದ್ದಾಗ, ಧರ್ಮ ಪ್ರಬದ್ಧವಾಗಿದ್ದಾಗ, ಧರ್ಮ ಪ್ರಬೋಧವಾಗಿದ್ದಾಗ ಧರ್ಮದ ಮೂಲಕವಾಗಿ ಆಚರಿಸುವ ಕರ್ಮಗಳು ಬಹಳ ವಿಶೇಷವಾದದ್ದು. ಧರ್ಮದಿಂದ ಕರ್ಮವನ್ನು ಆಚರಿಸಿದರೆ ಆ ಒಂದು ಅದರಿಂದ ಉಂಟಾಗುವ ಮರ್ಮ ಏನಿದೆಯೋ ಅದು ಬಹಳ ಆಪ್ಯಾಯಮಾನ. ಆದ್ದರಿಂದ ಧರ್ಮ, ಕರ್ಮ ಮತ್ತು ಮರ್ಮ ಅವಿನಾಭಾವ ಸಂಬಂಧವನ್ನು ಹೊಂದಿದೆ. ಕಲಿಯುಗದಲ್ಲಿ ಯಜ್ಞ, ದಾನ ಮತ್ತು ತಪಸ್ಸು ಬಹಳ ಶ್ರೇಷ್ಠವಾದಂತಹದ್ದು. ಯಜ್ಞದಲ್ಲಿ ಸಂಸ್ಕಾರ ಇದೆ. ಯಾವ ಯಜ್ಞವನ್ನು ನೋಡಿ ಸಂಸ್ಕಾರಕ್ಕಿದೆ. ಸಂಸ್ಕಾರ ಇಲ್ಲದ ಯಜ್ಞವೇ ಇಲ್ಲ. ಯಾವ ದಾನವನ್ನು ನೋಡಿ ಅಲ್ಲಿ ಸಂಸ್ಕಾರ ಇದೆ.
ಯಾವ ತಪಸ್ಸು ನೋಡಿ ಅಲ್ಲೂ ಸಂಸ್ಕಾರ ಇದೆ. ಯಾಕೆ? ಯಜ್ಞ, ದಾನ, ತಪಸ್ಸು ಮೂರನ್ನೂ ಕ್ರೋಢೀಕರಿಸಿಕೊಂಡಾಗ ಅಂತಹ ಅದ್ಭುತವಾದಂತಹ ವಿಜ್ಞಾನ ಅಲ್ಲಿ ಕಾಣ್ತದೆ. ಅದು ಸಂಸ್ಕಾರದ ಆವರಣ ಒಳಗೆ. ನಮ್ಮ ಹಿರಿಯರು ವಿಜ್ಞಾನವನ್ನು ವಿಷಯವಾಗಿ ತೆಗೆದುಕೊಂಡಿಲ್ಲ, ಅನುಭವವಾಗಿ ಪಡೆದುಕೊಂಡಿದ್ದಾರೆ. ಆದ್ದರಿಂದ ಯಜ್ಞದಲ್ಲಿ ಅನುಭವವನ್ನು ಇಟ್ಟರು, ದಾನದಲ್ಲಿ ಅನುಭವವನ್ನು ಕೊಟ್ಟರು, ತಪಸ್ಸಿನಲ್ಲಿ ಅನುಭವವನ್ನು ತೆರೆದಿಟ್ರು. ಯಜ್ಞ ಮಾಡಿದರೆ ಏನಾಗ್ತದೆ? ನಮ್ಮ ಬದುಕೇ ಒಂದು ಯಜ್ಞ. ನಮ್ಮನ್ನು ನಾವು ಹೋಮಿಸಿಕೊಳ್ಳಬೇಕು. ಆಗ ನಮ್ಮನ್ನು ನಾವು ಸಮರ್ಪಿಸಿಕೊಂಡಾಗ ಮಾತ್ರ ನಮ್ಮ ಬದುಕು ಸಹ್ಯವಾಗುತ್ತದೆ. ಯಾರಿಗೆ ಬದುಕು ಸಹ್ಯವಾಗಬೇಕೋ ಅಲ್ಲಿ ಸಮರ್ಪಣಾ ಮನೋಭಾವ ಇರಬೇಕು. ಅದು ಸಂಸ್ಕಾರದ ಆವರಣದೊಳಗಿರಬೇಕು. ಯಾವುದೇ ತೆಗೆದುಕೊಳ್ಳಿ ಆತ್ಮೀಯರೇ, ಒಂದು ಉಪನಯನ ತೆಗೆದುಕೊಳ್ಳಿ, ಒಂದು ಮದುವೆ ತೆಗೆದುಕೊಳ್ಳಿ, ಒಂದು ಗೃಹ ಪ್ರವೇಶ ತೆಗೆದುಕೊಳ್ಳಿ, ಒಂದು ಚೂಡಾಕರ್ಮ ತೆಗೆದುಕೊಳ್ಳಿ, ಎಲ್ಲದರಲ್ಲಿಯೂ ಕೂಡ ಸಂಸ್ಕಾರ ಇದೆ. ಒಂದು ವೃದ್ಧಿಗಾಗಿ, ಒಂದು ವಂಶ ಶುದ್ಧಿಗಾಗಿ, ಒಂದು ಅಭಿವೃದ್ಧಿಗಾಗಿ ಸಂಸ್ಕಾರಗಳು. ಯಾರಿಗೆ ವೃದ್ಧಿ ಬೇಡ, ಯಾರಿಗೆ ವಂಶ ಶುದ್ಧಿ ಬೇಡ, ಯಾರಿಗೆ ತಪಸ್ಸಿನಿಂದ ಉಂಟಾಗುವ ಅಭಿವೃದ್ಧಿ ಬೇಡ, ಅದು ಯಜ್ಞ, ಅದೇ ದಾನ, ಅದು ತಪಸ್ಸು. ಇದಂ ನಮಮ ಎನ್ನುವುದಾಗಿ ಕೃಷ್ಣಾರ್ಪಣ ಎನ್ನುವ ಮನೋಭಾವದಲ್ಲಿ ಸಮರ್ಪಣೆ ಮಾಡಿದಾಗ, ದ್ರವ್ಯತ್ಯಾಗ ಮಾಡಿದಾಗ ಅದರಿಂದ ಉಂಟಾಗುವ ಆನಂದಕ್ಕೆ ಬೆಲೆಯೇ ಇಲ್ಲ, ಕಟ್ಟಲಿಕ್ಕೆ ಆಗುವುದಿಲ್ಲ. ಪರಮಾನಂದ. ಇದಂ ನಮಮ. ಆಹಾ, ಎಂತಹ ಒಂದು ಯೋಗ್ಯತೆಯನ್ನು ನಮಗೆ ಭಗವಂತ ಕಲ್ಪಿಸಿಕೊಟ್ಟಿದ್ದಾನೆ ನೋಡಿ. ಯಜ್ಞ ಮಾಡುವ ಯೋಗ್ಯತೆಯನ್ನು ಕೊಟ್ಟಿದ್ದಾನೆ, ದಾನ ಮಾಡುವ ಯೋಗ್ಯತೆಯನ್ನು ಕೊಟ್ಟಿದ್ದಾನೆ, ತಪಸ್ಸನ್ನು ಆಚರಿಸುವ ಯೋಗ್ಯತೆಯನ್ನು ಕೊಟ್ಟಿದ್ದಾನೆ. ಯಾವುದು ತಪಸ್ಸು? ಹೃತಂ ತಪಃ, ಸತ್ಯಂ ತಪಃ. ಸತ್ಯವನ್ನು ಹೇಳಬೇಕು, ಅದು ತಪಸ್ಸು. ಧರ್ಮದಂತೆ ನಡೆಯಬೇಕು, ಅದು ತಪಸ್ಸು. ಯಜ್ಞವನ್ನು ಮಾಡಿದಾಗ, ದ್ರವ್ಯತ್ಯಾಗ ಮಾಡಿದಾಗ ಅದರಿಂದ ಉಂಟಾಗುವ ಪರಿಣಾಮ ಇದೆಯಲ್ಲ, ಅದೊಂದು ತಪಸ್ಸು. ಆದ್ದರಿಂದ ಕರ್ಮತ್ರಯ ಅಂತ ಹೇಳಿಸ್ಕೊಳ್ತದೆ. ಯಜ್ಞ, ದಾನ ಮತ್ತು ತಪಸ್ಸು ಇದೆಲ್ಲ ಸಂಸ್ಕಾರಕ್ಕೆ ಸಂಬಂಧಪಟ್ಟಂತಹ ವಿಷಯ. ನೋಡಿ, ಎಂತಹ ಉದಾತ್ತವಾದಂತಹ ಚಿಂತನೆ ನಮ್ಮಲ್ಲಿದೆ. ಆಲೋಚನೆ ಮಾಡಿ ನೋಡಿ. ಒಬ್ಬ ಮದುಮಗ ತೋರಣದ ಬಾಗಿಲಿಗೆ ಬಂದು ನಿಂತಾಗ ಅವನನ್ನ ಪಾದ ತೊಳೆಸಿ ಒಳಗೆ ಕರ್ಕೊಳ್ತಾರೆ. ಅಲ್ಲಿ ನೋಡಿ ಅಗ್ನಿ ಇದೆ. ಹಾಗೆ ಅವನಿಗೆ ಕಣ್ಣಿಗೆ ಮತ್ತು ಕೈಗೆ ನೀರನ್ನು ಹಾಕ್ತಾರೆ. ಆ ಅಗ್ನಿಯ ಒಂದು ಸಂಪನ್ನತೆ ಉಂಟಾಗ್ತದೆ. ಕೈ ಹಿಡಿದು ಕರೆದುಕೊಂಡು ಬಂದು ಹೋಗಿ ಆಸನದಲ್ಲಿ ಕೂಡಿಸ್ತಾರೆ ಹಿರಿಯರು. ಅಲ್ಲಿ ಅಗ್ನಿ ಆವಿಷ್ಕಾರ, ಅಲ್ಲಿಯ ಒಂದು ಸಂಸ್ಕಾರ ಉಂಟಾಗ್ತದೆ. ಅನಂತರ ಕುಡಿಯಲಿಕ್ಕೆ ಕೊಡ್ತಾರೆ ಅವನಿಗೆ. ಆದ್ದರಿಂದ ಜಠರಾಗ್ನಿ ಶಾಂತವಾಗ್ತದೆ. ಹೀಗೆ ಪಂಚಾಗ್ನಿಗಳ ಸಮೇತನಾಗಿ ಬಂದಂತಹ ಒಬ್ಬ ವರನನ್ನ ಇದಿರುಗೊಳ್ಳುವ ಬಾ ಸಖಿ ಅಂತ ಹಾಡನ್ನು ಹೇಳಿದಾಗ ನೋಡಿ, ಎಂತಹ ಒಂದು ಸಂಭ್ರಮದ ವಾತಾವರಣ. ಹಾಗಾದರೆ ಇದೆಲ್ಲ ಆವರಣ ಯಾಕೆ ಅಂದರೆ, ಸಂಸ್ಕಾರದ ಆವರಣದಲ್ಲಿ ಬದುಕನ್ನು ಕಟ್ಟಿಕೊಳ್ಳಬಲ್ಲ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಬೇಕಾದದ್ದು. ಆದ್ದರಿಂದ ಹೆಜ್ಜೆ ಹೆಜ್ಜೆಗೂ ಕೂಡ ಸಂಸ್ಕಾರ ಎನ್ನುವುದಿದೆ. ಆದ್ದರಿಂದ ಆತ್ಮೀಯರೇ, ಸಂಸ್ಕಾರಕ್ಕೆ ಪ್ರಾಧಾನ್ಯತೆಯನ್ನು ಕೊಡಬೇಕು. ಸಂಸ್ಕಾರವನ್ನು ನಾವು ಆಳಬಾರದು. ನಮ್ಮ ಹಿರಿಯರು ಮಾಡಿಕೊಟ್ಟಂತಹ ಸಂಸ್ಕಾರವನ್ನು ನಾವು ಪಾಲಿಸಿಕೊಂಡು ಬರಬೇಕು. ಆ ಸಂಸ್ಕಾರವೇ ನಮ್ಮನ್ನು ಆಳಿಕೊಂಡು ಬರಬೇಕು, ಆಳಬೇಕು. ಹಾಗೆ ನಾವು ವರ್ತಿಸಬೇಕು. ಅದಾದಾಗ ಮಾತ್ರ ನಮ್ಮ ಬದುಕು ಸಹ್ಯವಾಗುತ್ತದೆ. ಯಾರಿಗೆ ಬದುಕು ಸಹ್ಯವಾಗಬೇಕು ಅಂತಿದೆಯೋ ಅವರು ಸಂಸ್ಕಾರಕ್ಕೆ ಪ್ರಾಧಾನ್ಯತೆಯನ್ನು ಕೊಡಬೇಕು. ಇಲ್ಲದೆ ಹೋದರೆ ಬದುಕು ಅಸಹ್ಯವಾಗುತ್ತದೆ. ಬದುಕು ಬಾಳಾಗಿ ಬಾಳು ಬಂಗಾರವಾಗಬೇಕು ಅಂತಾದರೆ ಒಂದು ಜೀವನವನ್ನ ಸಮರ್ಪಣಾ ಮನೋಭಾವದಲ್ಲಿ ಸರಿಯಾದ ಕ್ರಮದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು. ಬೆಳಗ್ಗೆ ಏಳುವಾಗ ಸಂಸ್ಕಾರ ಇದೆ, ರಾತ್ರಿ ಮಲಗುವಾಗ ಸಂಸ್ಕಾರ ಇದೆ. ಬುದ್ಧಿಗೆ ಸಂಸ್ಕಾರ, ಮನಸ್ಸಿಗೆ ಸಂಸ್ಕಾರ, ಶರೀರಕ್ಕೆ ಸಂಸ್ಕಾರ. ಹೇಳಿ, ಯಾವುದಕ್ಕೆ ಸಂಸ್ಕಾರ ಬೇಡ ಹೇಳಿ? ಇದ್ದಾಗಲೂ ಸಂಸ್ಕಾರ, ಬಿದ್ದಾಗಲೂ ಸಂಸ್ಕಾರ, ಎದ್ದು ನಿಂತಾಗಲೂ ಸಂಸ್ಕಾರ ಅಂದ್ರೆ ಆಹಾ ನೋಡಿ. ಕರಾಗ್ರೇ ವಸತೆ ಲಕ್ಷ್ಮಿ. ಎಂತಹ ಪ್ರಾರ್ಥನೆ ನಮ್ಮದು. ದಿನನಿತ್ಯ ಸೂರ್ಯೋದಯಕ್ಕೆ ಮೊದಲು ಎದ್ದು ಕರಾಗ್ರೇ ವಸತೆ ಲಕ್ಷ್ಮಿ ಅಂತ ಹೇಳುವಾಗ ಆ ಪ್ರಭಾತೆ ಕರದರ್ಶನಂ, ಪ್ರಭಾತವಾಗಬೇಕು ನಮ್ಮ ಜೀವನ. ನಮ್ಮ ಕರವನ್ನು ನೋಡುವುದರಿಂದ ಪ್ರಭಾತವಾಗುತ್ತದೆ ಬದುಕು ಅಂತ ಆದರೆ
ಆ ಕರ ದರ್ಶನಕ್ಕೆ ಎಷ್ಟೊಂದು ಮಹತ್ವವನ್ನು ಕೊಟ್ಟಿದ್ದಾರೆ. ಆಲೋಚನೆ ಮಾಡಿ ಆತ್ಮೀಯರೇ. ಹಾಗೆ ಪ್ರತಿಯೊಂದು ವಿಷಯಕ್ಕೂ ಕೂಡ ಸೂರ್ಯ ನಮಸ್ಕಾರ ಇರಲಿ, ನಮ್ಮದೇ ಆದಂತಹ ಅನೇಕ ಬಾಗಿಲನ್ನು ಸಾರಿಸುವುದು, ರಂಗೋಲಿಯನ್ನು ಹಾಕುವುದು, ಹಾಗೆ ದೇವರ ಪೂಜೆಗಾಗಿ ಹೂವನ್ನು ಕೊಯ್ದಿಡುವುದು, ಗಂಧ ತೆಗೆಯುವುದು, ದೇವರ ಪೂಜೆ ಮಾಡುವುದು, ಭೋಜನದ ವ್ಯವಸ್ಥೆ, ಅತಿಥಿ ಸತ್ಕಾರ, ಅನಂತರ ವಿಶ್ರಾಂತಿ, ಹಾಗೆ ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ಕ್ರಮವನ್ನು ಇಟ್ಟಿದ್ದಾರೆ. ಆ ಕ್ರಮದಲ್ಲಿಯೇ ನಮ್ಮ ಸಂಸ್ಕಾರವಿದೆ, ಸಂಸ್ಕೃತಿ ಇದೆ. ಗುರು ಹಿರಿಯರನ್ನ ಗೌರವಿಸುವ ಪರಿ, ವಿದ್ಯಾ ವಿನಯ ಸಂಪತ್ತು ಗಳಿಸುವಂತಹ ರೀತಿ. ಒಬ್ಬ ವಿದ್ಯಾವಂತ ಏನನ್ನ ಹೊಂದಬೇಕು ಅಂದ್ರೆ ವಿನಯವನ್ನು ಹೊಂದಬೇಕು. ವಿದ್ಯಾ ವಿನಯೇನ ಶೋಭತೆ. ವಿನಯ ಇಲ್ಲದೆ ಹೋದರೆ ವಿದ್ಯೆಗೆ ಏನು ಶೋಭೆ ಬರುತ್ತದೆ? ಆದ್ದರಿಂದ ಯಾವ ಪದವಿಯನ್ನು ಗಳಿಸಿದರೂ ಕೂಡ ಪದವಿ ಪೂರ ಪುಣ್ಯಾನಾಂ. ನೋಡಿ, ಜಾತಕ ಬರೆಯುವಾಗ ಮೇಲಿನ ಒಕ್ಕಣಿಕೆಯದು, ಪದವಿ ಪೂರ ಪುಣ್ಯಾನಾಂ ವರ್ಧನಿ ಕುಲಸಂಪದಾಂ. ಎಂತಹ ವಾಕ್ಯ ಇದು! ಒಬ್ಬ ವ್ಯಕ್ತಿಗೆ ಒಂದು ಪದವಿ ದೊರಕುತ್ತದೆ ಅಂದರೆ ಪೂರ್ವ ಪುಣ್ಯಾಧಿಪತಿ ಚೆನ್ನಾಗಿರಬೇಕು. ಪೂರ್ವ ಪುಣ್ಯದ ಪ್ರಭಾವ, ಪುಣ್ಯ ಅವರನ್ನ ಆ ಪದವಿಯನ್ನ ಹೊಂದುವಂತೆ ಮಾಡ್ತದೆ. ವರ್ಧನಿ ಕುಲಸಂಪದಾಂ, ಕುಲದ ಸಂಪತ್ತೆಲ್ಲ ವರ್ಧನೆ ಆಗುತ್ತದೆ. ಒಬ್ಬ ವ್ಯಕ್ತಿ ಹುಟ್ಟಿಗೆ ಇಷ್ಟೆಲ್ಲ ಹಿನ್ನೆಲೆ ಉಂಟು ಅಂತಾದರೆ ಎಂತಹ ಜನ್ಮ ಅವನದ್ದು! ಆ ಜನ್ಮದ ರಹಸ್ಯ ಹೇಗಿದೆ? ಜನ್ಮದ ಹಿಂದಿರುವಂತಹ ವಿಜ್ಞಾನ ಹೇಗಿದೆ? ವಿಜ್ಞಾನದೊಳಗೆ ಜ್ಞಾನ ಎಂಬ ಮಹಾವೃಕ್ಷ ಹೇಗಿದೆ? ಆ ಜ್ಞಾನ ಎಂಬ ವೃಕ್ಷದ ಹಿಂದೆ ಯಾವ ಇಚ್ಛಾಶಕ್ತಿ ಕೆಲಸ ಮಾಡಿದೆ, ಅದರ ಮುಂದೆ ಕ್ರಿಯಾಶಕ್ತಿ ಹೇಗೆ ಕೆಲಸ ಮಾಡಬಹುದು? ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಗೆ ಸಂಸ್ಕಾರವನ್ನು ನೀಡುವಲ್ಲಿ ಇಚ್ಛಾಶಕ್ತಿ ಬೇಕು, ಜ್ಞಾನಶಕ್ತಿ ಬೇಕು, ಕ್ರಿಯಾಶಕ್ತಿ ಬೇಕು. ಹೀಗೆ ಶಕ್ತಿತ್ರಯಗಳನ್ನು ಹೊಂದಿದಂತಹ ಒಬ್ಬ ಮನುಷ್ಯ ಪರಿಪೂರ್ಣನಾಗಿ ಅರಳಬಲ್ಲ, ಬೆಳಗಬಲ್ಲ, ಸಮಾಜಕ್ಕೊಂದು ಶಕ್ತಿಯಾಗಿ ಪರಿವರ್ತನೆ ಆಗಬಲ್ಲ. ಪ್ರತಿಯೊಬ್ಬರೂ ಕೂಡ ಸಮಾಜದ ಆಸ್ತಿಯಾಗಬೇಕು. ಸಮಾಜದ ಆಸ್ತಿಯಾಗಿ, ಶಕ್ತಿಯಾಗಿ ವ್ಯಕ್ತಿ ರೂಪುಗೊಳ್ಳಬೇಕಾದರೆ ವ್ಯಕ್ತಿತ್ವವನ್ನು ವಿಕಾಸದತ್ತ ಕೊಂಡೊಯ್ಯಬೇಕು. ಒಬ್ಬ ವ್ಯಕ್ತಿ ವಿಕಾಸಗೊಳ್ಳಬೇಕು ಅಂತಾದರೆ ಅಲ್ಲಿ ಮತ್ತೆ ಸಂಸ್ಕಾರ ಎನ್ನುವುದು ಬೇಕೇ ಬೇಕು. ಆದ್ದರಿಂದ ನಮಗೆ ಸಂಸ್ಕಾರ ಅನಿವಾರ್ಯ. ಆತ್ಮೀಯರೇ, ಸಂಸ್ಕಾರ ಎನ್ನುವುದು ಪ್ರತಿಯೊಬ್ಬರ ಜೀವನದ, ಪ್ರತಿಯೊಬ್ಬ ಬದುಕಿನ, ಪ್ರತಿಯೊಬ್ಬರು ಏನೆಲ್ಲ ಬಯಸುತ್ತಾರೆ ಎಲ್ಲದರಲ್ಲಿಯೂ ಕೂಡ ಹಾಸುಹೊಕ್ಕಾಗಿದೆ. ಒಬ್ಬ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನ ಬೆಳಗಿಗೋಸ್ಕರವಾಗಿ, ತಮ್ಮ ವ್ಯಕ್ತಿತ್ವವನ್ನು ವಿಶಾಲವಾಗಿ ಹರಡಿಸಿಕೊಳ್ಳೋಸ್ಕರವಾಗಿ ಆ ಸಂಸ್ಕಾರವನ್ನು ಹೊಂದಬೇಕಾಗುತ್ತದೆ. ಸಂಸ್ಕಾರಜನ್ಯವಾದಂತಹ ಫಲ, ಕರ್ಮಜನ್ಯವಾದಂತಹ ಫಲ ಆ ವ್ಯಕ್ತಿಯನ್ನ ಬೆಳೆಸುತ್ತಾ 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 ಹೋಗುತ್ತದೆ. ಒಬ್ಬ ವ್ಯಕ್ತಿ ಬೆಳೆಯುತ್ತಾನೆ, ಬೆಳೆದ ಮೇಲೆ ಏನಾಗ್ತಾನೆ ಆಲೋಚನೆ ಮಾಡಬೇಕು. ಸಕಾಲದಲ್ಲಿ ಸಂಸ್ಕಾರ ಕೊಟ್ಟಾಗ ಒಬ್ಬ ಆದರ್ಶ ವ್ಯಕ್ತಿಯಾಗುತ್ತಾನೆ. ಸಕಾಲದಲ್ಲಿ ಸಂಸ್ಕಾರ ಕೊಡದೆ ಹೋದಾಗ ಮಾರ್ಗದರ್ಶನದ ಕೊರತೆಯಿಂದಾಗಿ ಆ ವ್ಯಕ್ತಿ ಮಾರಕನಾಗಿ, ಸಮಾಜಕ್ಕೆ ಮಾರಕನಾಗಿ ಹೋಗುತ್ತಾನೆ. ಯಾವ ವ್ಯಕ್ತಿಯೂ ಕೂಡ ಸಮಾಜಕ್ಕೆ ಪ್ರೇರಕನಾಗಬೇಕು ಹೊರತಾಗಿ ಮಾರಕನಾಗಬಾರದು. ಕುಟುಂಬಕ್ಕೆ ಪೂರಕನಾಗಿರಬೇಕು ಹೊರತಾಗಿ ಅವನು ಮಾರಕನಾಗಬಾರದು. ಅದಕ್ಕೆ ಸಂಸ್ಕಾರವನ್ನ ಪಾಲಕರಾದವರು ಸಕಾಲದಲ್ಲಿ ಮಕ್ಕಳಿಗೆ ನೀಡುವಂತಾಗಬೇಕು. ಎಷ್ಟು ದೊಡ್ಡ ಹೊಣೆ ಪಾಲಕರದ್ದು ನೋಡಿ. ಭಾರ್ಯೆಯ ಭರಣಾದ್ಭರ್ತ ಪಾಲನಾಚ ಪತಿಸ್ಮೃತಃ. ಕೇವಲ ಮದುವೆಯಾಗಿದ್ದಾನೆಂಬ ಮಾತ್ರಕ್ಕೆ ಭರ್ತ ಎಂಬ ಶಬ್ದ ಅಲ್ಲ. ಭಾರ್ಯೆಯ ಭರಣಾದ್ಭರ್ತ. ಆ ಭಾರ್ಯ ಅಂದ್ರೆ ಹೆಂಡತಿ. ಹೆಂಡತಿಯನ್ನ ಭರಣೆ ಮಾಡಿದರೆ ಮಾತ್ರ ಭರ್ತ. ಪಾಲನಾಚ ಪತಿಸ್ಮೃತಃ. ಅವಳು ತಪ್ಪಿದ್ದಲ್ಲಿ ಅವಳನ್ನು ತಿದ್ದಿಕೊಂಡು ಅವಳನ್ನು ಸರಿಯಾಗಿ ಸನ್ಮಾರ್ಗದಲ್ಲಿ ಮುನ್ನಡೆಸಿಕೊಂಡಾಗ, ಪಾಲಿಸಿಕೊಂಡು ಬಂದಾಗ ಮಾತ್ರ ಪತಿ ಅನಿಸಿಕೊಳ್ಳುತ್ತಾನೆ. ನಿಜವಾದ ಗಂಡ ಅಂದ್ರೆ ಅವ ಪತಿ. ಆದ್ದರಿಂದ
ಲೋಕಪತಿಯಾದಂತಹ ಲಕ್ಷ್ಮೀನಾರಾಯಣರನ್ನೇ ಆಧಾರವಾಗಿಟ್ಟುಕೊಂಡು ಸತಿಪತಿಗಳಾದಂತಹ ದಂಪತಿಗಳು ತಮ್ಮ ಜೀವನದ ಉದ್ದಕ್ಕೂ ಕೂಡ ಆದರ್ಶವನ್ನ ಪರಿಪಾಲಿಸಿಕೊಂಡು ಬಂದಾಗ ಮಾತ್ರ ಸಂಸ್ಕಾರಕ್ಕೆ ಬಹಳ ಮಹತ್ವ ದೊರಕುತ್ತದೆ. ಆ ಸಂಸ್ಕಾರ ಕ್ರಿಯಾಕಲಾಪಗಳಲ್ಲಿ ಹೆಚ್ಚೆಚ್ಚು ಪುರೋಹಿತರು, ವೈದಿಕರು, ಬ್ರಾಹ್ಮಣರು ಅಥವಾ ಕುಟುಂಬದ ಹಿರಿಯರೇನಿದ್ದಾರೆ ಆ ಹಿರಿಯರು ಹೇಳಿದಂತಹ ಒಂದು ರೀತಿಯಲ್ಲಿಯೇ ನಾವು ಸಾಗಿದಾಗ ಮಾತ್ರ ಸಂಸ್ಕಾರ ಎನ್ನುವುದು ಪ್ರಧಾನವಾಗಿ ಬಂದು ನಿಲ್ತದೆ. ಮಾರ್ಗದರ್ಶೇಹೇ ಮಹರ್ಷೇಹೇ ಹೀಗೆ ಹೇಳ್ತದೆ ವಾಕ್ಯ. ಯಾರು ಜೀವನದ ಉತ್ಕರ್ಷತೆಗಾಗಿ ಮಾರ್ಗದರ್ಶನವನ್ನು ಮಾಡ್ತಾರೋ ಅವರು ನಿಜವಾದ ಮಹರ್ಷಿಗಳಿಗೆ ಸಮಾನ. ಜೀವ ಉತ್ಕರ್ಷ ಆಗಬೇಕು, ಜೀವ ಪ್ರಾಧಾನ್ಯತೆಯನ್ನು ಹೊಂದಬೇಕು, ಜೀವಕ್ಕೊಂದು ಕಾರುಣ್ಯ ದೊರಕಬೇಕು, ಜೀವ ಧನ್ಯತೆಯನ್ನು ಹೊಂದಬೇಕು, ಜೀವನ ಧರ್ಮ ಎನ್ನುವುದು ಪಾಲಿಸಿಕೊಂಡು ಬರಬೇಕು. ಪ್ರತಿಯೊಬ್ಬರಿಗೂ ಜೀವನ ಧರ್ಮ ಇದೆ, ಯಾರಿಗೆ ಇಲ್ಲ ಹೇಳಿ? ಪ್ರತಿಯೊಬ್ಬರು ತಾನು ಬದುಕಬೇಕು, ಸಾಧಿಸಬೇಕು, ತನ್ನ ಕಾಲ ಮೇಲೆ ತಾನು ನಿಂತುಕೊಳ್ಳಬೇಕು, ಪ್ರತಿಯೊಂದು ವಿಷಯದಲ್ಲಿಯೂ ತಾನು ಮುನ್ನಡೆದುಕೊಂಡು ಬರಬೇಕು ಅಂತ ಹಂಬಲಿಸುತ್ತಾರೆ. ಆ ಹಂಬಲಕ್ಕೊಂದು ದೈವಿ ಬೆಂಬಲವನ್ನು ದೊರಕಿಸಿಕೊಂಡಾಗ ಬಹಳ ಸುಲಭವಾಗಿ ಮೇಲಕ್ಕೆ ಬರಲಿಕ್ಕೆ ಸಾಧ್ಯತೆ ಉಂಟು. ಅದನ್ನೇ ನಮ್ಮ ಹಿರಿಯರು ಕಂಡುಕೊಂಡು ನಮಗೆ ಪ್ರೇರೇಪಿಸಿದ್ದಾರೆ, ನಮಗೆ ಅದನ್ನು ಮಾರ್ಗದರ್ಶಿಸಿದ್ದಾರೆ, ನಮಗೆ ಪ್ರೋತ್ಸಾಹಿಸಿದ್ದಾರೆ. ಹೀಗೆ ನೀವು ನಡೆಯಬೇಕು ಅಂತ. ಹಾಗೆ ನಾವು ಹೆಜ್ಜೆ ಇಟ್ಟು ನಡೆದಾಗ ಮಾತ್ರ ನಮ್ಮ ಬದುಕು ಎನ್ನುವುದು ಸಹ್ಯವಾಗುತ್ತದೆ. ಆತ್ಮೀಯರೇ, ಯಾರಿಗೂ ಯಾವುದೂ ಭಾರವಲ್ಲ. ಜೀವನ ಎನ್ನುವುದು ಜೀ ಅಂತ ಹೇಳುವುದಲ್ಲ, ವನಕ್ಕಾಗಿ ಹೋಗುವುದಲ್ಲ. ಬದುಕು ಎನ್ನುವುದು ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ಸಾಧಿಸಲಿಕ್ಕಾಗಿಯೇ ಇರುವಂತಹ ವ್ಯವಸ್ಥೆ ಇದೆ. ಆ ಸಾಧನೆ ಎನ್ನುವುದು ಸಾಧನೆಯ ಸೋಪಾನವಾಗಬೇಕಾದರೆ ಬದುಕಿನ ಪ್ರತಿ ಹಂತದಲ್ಲಿಯೂ ಕೂಡ ತನ್ನನ್ನು ತಾನು ಅರಿತು ಮುನ್ನಡೆಯಬೇಕು. ಒಂದು ಕಾಲದಲ್ಲಿತ್ತು ಅರಿವೇ ಗುರು ಅಂತ, ಈಗ ಸಾಕಾಗಲಿಕ್ಕಿಲ್ಲ. ಅದು ಅರಿವೇ ಗುರು ಅಂತ ನಾವು ಸೇರಿಸಿಕೊಳ್ಳಬೇಕು. ಯಾಕೆಂದ್ರೆ ಅಷ್ಟೊಂದು ಅರಿವಿನ ಕೊರತೆ ನಮ್ಮಲ್ಲಿ ಉಂಟಾಗಿದೆ. ನಾನು ಯಾರು, ಎಲ್ಲಿಂದ ಬಂದಿದ್ದೇವೆ, ನಮ್ಮ ಪರಂಪರೆ ಏನು, ನಮ್ಮ ಕುಲಾಚಾರವೇನು, ನಮ್ಮ ಸಂಪ್ರದಾಯವೇನು, ನಮಗೆ ಇರತಕ್ಕಂತಹ ಬದ್ಧತೆ ಏನು, ನಮ್ಮ ಜವಾಬ್ದಾರಿ ಏನು, ನಮ್ಮ ಕರ್ತವ್ಯ ಏನು ಯೋಚಿಸಬೇಕು. ಒಬ್ಬ ವ್ಯಕ್ತಿ ಒಂದು ಕುಟುಂಬದಲ್ಲಿ ಹುಟ್ಟಿದ್ದಾನೆ ಅಂದರೆ ಸುಲಭವಾದದ್ದಲ್ಲ ವಿಷಯ. ವಿಶ್ವಾಮಿತ್ರ, ವಸಿಷ್ಠ, ಭಾರದ್ವಾಜ ಮೊದಲಾದಂತಹ ಆಂಗಿರಸ ಅನೇಕ ಋಷಿಗಳ ಪರಂಪರೆಯಲ್ಲಿ ಬಂದಂತಹ ನಾವು, ಗೌತಮಾದಿ ಋಷಿಗಳ ಪರಂಪರೆಯಲ್ಲಿ ಹುಟ್ಟಿದಂತಹ ನಾವು, ಆ ಎಲ್ಲ ಪಂಚ ಋಷಿಗಳ ಅಥವಾ 3 ಋಷಿಗಳ ಅನುಗ್ರಹದಿಂದ ಈ ಕುಟುಂಬದಲ್ಲಿ ಆವಿರ್ಭವಿಸಿದ್ದೇವೆ. ಈ ಭೂಮಿಯ ಋಣವನ್ನು ತೀರಿಸುವ ಬಗೆ ಹೇಗೆ? ಕರ್ಮದ ಮುಖಾಂತರವಾಗಿ. ನಾವೆಲ್ಲರೂ ಕೂಡ ಕರ್ಮವನ್ನು ಮಾಡಲೇಬೇಕು. ಇದು ಮಣ್ಣಿನ ಗುಣ, ಈ ಭೂಮಂಡಲದ ಲಕ್ಷಣ ಇದು. ಆದ್ದರಿಂದ ವಯಂ ಪೃಥಿವ್ಯಾಹ ಪುತ್ರಾಹ, ನಾವು ಈ ಭೂಮಾತೆಯ ಮಕ್ಕಳಾಗಿ ಭೂಮಾತೆಯನ್ನು ಸದಾ ಗೌರವಿಸುವರಾಗಿ. ಆದ್ದರಿಂದ ಸಮುದ್ರ ವಸನೆ ದೇವಿ ಪರ್ವತಸ್ತನ ಮಂಡಲೆ. ನೋಡಿ ಎಂತಹ ಒಂದು ವಾಕ್ಯ. ನಿತ್ಯ ನಾವು ತುಳಿಯುತ್ತೇವೆ, ಮೆಟ್ಟುತ್ತೇವೆ. ಆದ್ದರಿಂದ ಪಾದ ಸ್ಪರ್ಶಂ ಕ್ಷಮಸ್ವಮೇ, ನಿನ್ನನ್ನು ತುಳಿದಂತಹ ಪಾಪದಿಂದ ನನ್ನನ್ನು ದೂರವಾಗಿಡು, ಮುಕ್ತವಾಗಿಸು, ಕ್ಷಮಿಸು ತಾಯೇ ಎನ್ನುವುದಾಗಿ ಭೂಮಾತೆಗೆ ನಮಸ್ಕಾರ ಮಾಡಿ ಅವಳ ಅನುಗ್ರಹವನ್ನು ನಾವು ಪ್ರಾರ್ಥಿಸುವಂತಹ ಮಂತ್ರ ಇದು. ಎಂಥದ್ದು ಮಂತ್ರ! ಬದುಕಿಗಾಗಿ ಎಂತಹ ಮಂತ್ರಗಳನ್ನೆಲ್ಲ ನಮ್ಮ ಋಷಿ ಪರಂಪರೆಯೇ ಎಲ್ಲ ನಮಗೆ ಒದಗಿಸಿಕೊಟ್ಟಿದೆ. ನೋಡಿ, ಎಷ್ಟೊಂದು ಸಂಸ್ಕಾರಕ್ಕೆ ಒಳಪಡುವಂತಹ ಅವಕಾಶಗಳು ನಮಗಿದೆ. ಯಾಕೆ ನಮಗೆ ಸಂಸ್ಕಾರವನ್ನು ಕಂಡರೆ ಸಂಸ್ಕಾರ ಹೇಳಿ? ಆದ್ದರಿಂದ ಸಂಸ್ಕಾರ ಬೇಕು. ಸಂಸ್ಕಾರ ಅತ್ಯಂತ ಅವಿನಾಭಾವ ಸಂಬಂಧವನ್ನ, ಸಂಸ್ಕೃತಿಯನ್ನು ಹೊಂದಿದ್ದಂಥದ್ದು. ಆದ್ದರಿಂದ ಯಾವುದೇ ಒಂದು ಸಂಸ್ಕಾರ ತೆಗೆದುಕೊಳ್ಳಿ, ಮಂಗಲ ಕಾರ್ಯಗಳು ಯಾವುದೇ ಇರಲಿ, ದೇವತಾ ಕಾರ್ಯಕ್ರಮಗಳಿರಲಿ, ಎಲ್ಲವೂ ಕೂಡ ಸಂಸ್ಕಾರಕ್ಕೆ ಒಳಪಡಬೇಕು. ಸಂಸ್ಕಾರದಿಂದಲೇ ಇದು ಪರಿವರ್ತನೆಗೊಳ್ಳಬೇಕು. ಸಂಸ್ಕಾರದಿಂದ ಮಾತ್ರ ಮೇಲಕ್ಕೆ ಬರ್ತದೆ. ಆದ್ದರಿಂದ ದೇವತಾ ಕಾರ್ಯಕ್ರಮದಲ್ಲಿ ಒಂದು ಅಕ್ಷತೆ ಕಲಿಸುವಂಥದ್ದು ಏನು? ಸೌಭಾಗ್ಯ ದ್ರವ್ಯವಾದಂತಹ ಅರಿಶಿಣ ಮತ್ತು ಕುಂಕುಮದ ಸಮ್ಮಿಶ್ರ ಆ ಅಕ್ಕಿಯಲ್ಲಿ ಸೇರಿಕೊಂಡಾಗ ಕ್ಷತಃ, ಇಲ್ಲದೆ ಹೋದಂತಹ ಅಕ್ಷತವಾಗಿ ಪರಿಣಮಿಸುತ್ತದೆ. ಅದು ಮಂಗಲಾಕ್ಷತಃ. ನೋಡಿ ಎಂತಹ ಉದಾತ್ತ ಚಿಂತನೆ ಇಲ್ಲಿದೆ.
ಯಾವುದು ಕ್ಷತವಾಗುವುದಿಲ್ಲವೋ ಅದು ಅಕ್ಷತ. ಅಂತಹ ಅಕ್ಷತವನ್ನು ನಾವು ಕಲಿಸಿದಾಗ ನಮ್ಮ ಬದುಕು ಕೂಡ ಅಕ್ಷತಮಯವಾಗಿರ್ತದೆ. ಅಕ್ಷತಮಯವಾಗಿ ಮಂಗಲಮಯವಾಗಿ ನಮ್ಮ ಬದುಕು ಸಾಗಬೇಕಾದರೆ ಆ ಅಕ್ಕಿಗೆ ಅರಿಶಿಣ ಕುಂಕುಮ ಸೇರಿ ಸಂಸ್ಕಾರಗೊಂಡಾಗ ಮಾತ್ರ ಸಾಧ್ಯ. ಇಲ್ಲಿ ಒಂದು ವಿಜ್ಞಾನ ಎನ್ನುವುದು ನಮಗೆ ಕಂಡು ಬರುತ್ತದೆ. ಅದೇ ವಿಜ್ಞಾನ ನಮ್ಮ ಬದುಕಿನಲ್ಲಿ ತೆಗೆದುಕೊಂಡಾಗ ಹುಟ್ಟಿದಂತಹ ಪ್ರತಿಯೊಬ್ಬ ಶಿಶುವಿಗೆ ಅವನ ಕಿವಿಯಲ್ಲಿಯೋ ಅವನ ಕಣ್ಣಿನಲ್ಲಿಯೋ ಅವನ ಬಾಯಿಯಲ್ಲಿಯೋ ಹೇಳುವಂತಹ ಒಂದು ಮಂತ್ರೋಚ್ಚಾರಣೆ ಏನಿದೆಯೋ ಅದು ಅವನ ವಿಕಾಸಕ್ಕೆ ಕಾರಣವಾಗ್ತದೆ. ನೀನು ಇಂತಹ ಮೊಮ್ಮಗ, ನೀನು ಇಂತಹ ಮಗ, ನೀನು ಇಂತಹ ವ್ಯಕ್ತಿ, ನಿನ್ನ ಹೆಸರು ಇದು, ಆಯುಷ್ಮಾನ್ ಭವ, ಗೋತ್ರೋತ್ಪನ್ನ, ಇಂತಹ ಗೋತ್ರೋತ್ಪನ್ನನಾದ ವ್ಯಕ್ತಿ ನೀನು ಅಂತ ಹೇಳಿದಾಗ ಹೆಜ್ಜೆ ಹೆಜ್ಜೆಗೂ ದಶಕರ್ಮ, ಎಲ್ಲದರಲ್ಲಿಯೂ ಕೂಡ ಸಂಸ್ಕಾರ ಇದೆ. ಆದ್ದರಿಂದ ನಮ್ಮ ಸಂಸ್ಕೃತಿ ಹೆಮ್ಮೆ ಪಡುವಂತಹದ್ದು. ನಮ್ಮ ಸಂಸ್ಕಾರ ಅತ್ಯಂತ ಗರಿಷ್ಠವಾದದ್ದು. ಅಂತಹ ಗರಿಷ್ಠವಾದ ಗರಿಮೆಯನ್ನ ಹೊಂದಿದಂತಹ ಸಂಸ್ಕಾರವನ್ನ ನಾವು ಹೊಂದಿದಾಗ ಮಾತ್ರ, ನಾವು ಗೌರವಿಸಿದಾಗ ಮಾತ್ರ ಇಂತಹದೊಂದು ವಿಶೇಷವಾದಂತಹ ಫಲವನ್ನು ನಾವು ಹೊಂದಲಿಕ್ಕೆ ಸಾಧ್ಯ. ಪ್ರತಿಯೊಬ್ಬರೂ ಕೂಡ ಸಂಸ್ಕಾರಕ್ಕೆ ಬಲವನ್ನು ತುಂಬಬೇಕು, ಸಂಸ್ಕಾರಕ್ಕೆ ಬೆಲೆಯನ್ನು ಕೊಡಬೇಕು. ಯಾವ ಸಂಸ್ಕಾರವನ್ನ ಮುಂದಿಟ್ಟುಕೊಂಡರೂ ಕೂಡ ಅದರಲ್ಲಿ ವಿಜ್ಞಾನವೂ ಇದೆ, ಅದರಲ್ಲಿ ತತ್ವವೂ ಇದೆ, ಅಲ್ಲಿ ಒಂದು ದೇವತಾ ಸಾನ್ನಿಧ್ಯವೂ ಇರುತ್ತದೆ. ನಾನು ಈಗಾಗಲೇ ಅದನ್ನು ಹೇಳಿದ್ದೇನೆ. ಶುದ್ಧಿಗಾಗಿ, ವಂಶಶುದ್ಧಿಗಾಗಿ, ವೃದ್ಧಿಗಾಗಿ ಮತ್ತು ಅಭಿವೃದ್ಧಿಗಾಗಿ ಎಲ್ಲ ಸಂಸ್ಕಾರ ಹೇಳಲ್ಪಡುತ್ತದೆ ಅಂತ. ಆ ಎಲ್ಲ ಸಂಸ್ಕಾರಗಳಲ್ಲಿಯೂ ಕೂಡ ಮನುಷ್ಯನ ಔನ್ನತ್ಯ ಭಾವವೇ ವೈಭವೀಕರಿಸುತ್ತದೆ. ಆದ್ದರಿಂದ ನಾವು ನಮ್ಮ ಧರ್ಮದಂತೆ ಕರ್ಮವನ್ನು ಆಚರಿಸಬೇಕು. ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ಆದಂತಹ ಒಂದು ಸ್ಥಾನ, ಮಾನ, ಅಭಿಮಾನ ಇರುತ್ತದೆ. ಅದನ್ನು ಹೊಂದುವಂತಾಗಬೇಕು. ಬದುಕು ಶಿವಮಯವಾಗಬೇಕು ಅಂತಾದರೆ ಸಂಸ್ಕಾರ ಎನ್ನುವುದನ್ನು ಪಡೆದುಕೊಳ್ಳಲೇಬೇಕು. ಎಚ್ಚರ ತಪ್ಪಿದರೆ ಬದುಕು ಶವಮಯವಾಗುತ್ತದೆ. ನೋಡಿ ಎಷ್ಟು ವ್ಯತ್ಯಾಸ ಅಲ್ಲಿ. ಒಂದು ಶವಮಯ, ಇನ್ನೊಂದು ಶಿವಮಯ. ಶಿವಮಯವಾಗಬೇಕಾದರೆ ಶಿವಂ ಕರೋತಿ ಕಲ್ಯಾಣಂ, ಅಂದರೆ ಮಂಗಲ ಎನ್ನುವುದು ನಮಗೆ ಪ್ರಾಪ್ತವಾಗಬೇಕು. ಅದಕ್ಕಾಗಿ ನಾವು ಸಂಸ್ಕಾರವನ್ನು ಗೌರವಿಸಲೇಬೇಕು. ಅಂತಹ ಸಂಸ್ಕಾರವನ್ನ ಯಾರು ಉತ್ತಮವಾದಂತಹ ರೀತಿಯಲ್ಲಿ ಪಾಲಿಸಿಕೊಂಡು ಬರ್ತಾರೋ ಅವರು ಬಾಳುತ್ತಾರೆ. ಅವರು ಸುದೀರ್ಘ ಕಾಲದವರೆಗೂ ಕೂಡ ತಮ್ಮ ಜೀವಿತಾವಧಿಯಲ್ಲಿ ಸಾಧನೆಯನ್ನ ಮಾಡ್ತಾರೆ. ಆರೋಗ್ಯವನ್ನು, ನೆಮ್ಮದಿಯನ್ನೂ ಕೂಡ ಹೊಂದುತ್ತಾರೆ. ಒಮ್ಮೆ ಆಲೋಚನೆ ಮಾಡಿ, ನಮ್ಮ ಆತ್ಮಾವಲೋಕನವನ್ನು ನಾವು ಮಾಡಿಕೊಳ್ಳದೆ ಹೋದರೆ, ನಮ್ಮ ಹಿಂದಿರುವಂತಹ ವಿಷಯವನ್ನು ನಾವು ತಿಳಿದುಕೊಳ್ಳದೆ ಹೋದರೆ ನಾವು ಎಂತಹ ಪ್ರಾಯಶ್ಚಿತ್ತವನ್ನು ಅನುಭವಿಸಬೇಕಾಗುತ್ತದೆ. ಆತ್ಮೀಯರೇ, ವಾಗ್ದೋಷಕ್ಕಿಂತ ಮಹಾದೋಷ ಇನ್ನೊಂದಿಲ್ಲ. ಆದ್ದರಿಂದ ಯಾರಿಗೂ ವಾಗ್ದೋಷ ಬರದೇ ಇರುವ ಹಾಗೆ ನೋಡಿಕೊಳ್ಳಬೇಕಾದರೆ ನಾವು ನಮ್ಮನ್ನ ಪರಿಷ್ಕಾರ ಮಾಡಿಕೊಂಡು ಬರ್ತಾ ಇರಬೇಕು. ನಮ್ಮ ಹಿಂದಿನದನ್ನು ಒಮ್ಮೆ ಒಮ್ಮೆ ಆಲೋಚನೆ ಮಾಡಿಕೊಂಡು ಬರಬೇಕು. ಅದಕ್ಕೆ ಅವಲೋಕನ ಅಂತ ಹೆಸರು. ಆತ್ಮಾವಲೋಕನ ಅಂತಲೇ ಬೇಕಾದ್ರೂ ಇಟ್ಟುಕೊಳ್ಳಿ. ನಮ್ಮ ಕೊಟ್ಟಿಗೆಯಲ್ಲಿ ಕಟ್ಟಿದಂತಹ ಹಸುವನ್ನ ಹಾಲು ಕರೆದ ಮೇಲೆ ಆ ಹಸುವನ್ನ ಮೇಲಿಕ್ಕೆ ಬಿಡ್ತೇವೆ. ಬೆಳಗ್ಗೆ ಬಿಟ್ಟ ಹಸಿವು ಸಾಯಂಕಾಲದಲ್ಲಿ ಒಂದು ಕಾಲಕ್ಕೆ ಮರಳಿ ಬರುತ್ತದೆ. ಅದಕ್ಕೆ ಗೋಧೂಳಿ ಮುಹೂರ್ತ ಅಂತ ಹೇಳ್ತಾರೆ ಹಿರಿಯರು. ಆ ಗೋಧೂಳಿ ಮುಹೂರ್ತದಲ್ಲಿ ಬಂದಂತಹ ಆಕಳನ್ನ ಪುನಃ ಕಟ್ಟುತ್ತೇವೆ, ಪುನಃ ಹಾಲು ಹಿಂಡುತ್ತೇವೆ, ಮತ್ತೆ ಅದಕ್ಕೆ ಆಹಾರಾದಿಗಳನ್ನು ನೀಡುತ್ತೇವೆ. ಅದು ಆಹಾರಾದಿಗಳನ್ನು ಸ್ವೀಕರಿಸಿದ ಮೇಲೆ ಕಾಲಕ್ರಮೇಣ, ಅಂದ್ರೆ ಸಾಯಂಕಾಲ ಆದ ಮೇಲೆ ಆ ಆಕಳು ಮೆಲುಕು ಹಾಕುತ್ತಾ ಬರುತ್ತದೆ. ನೋಡಿ, ಒಮ್ಮೆ ನೀವು ಆಲೋಚನೆ ಮಾಡಿ ನೋಡಿ, ಬಾಯಿಯನ್ನ ಮೆಲುಕು ಹಾಕ್ತಾ ಇರ್ತದೆ. ಇದು ನಮಗೆ ಪ್ರಕೃತಿ ಕೊಟ್ಟ ಪಾಠ. ಏನಪ್ಪಾ ಅಂದ್ರೆ, ಒಂದು ಆಕಳು ತಾನು ತಿಂದ ಆಹಾರವನ್ನ ಮೆಲುಕು ಹಾಕುತ್ತದೆ ಅಂತ ಆದರೆ, ನಾವು ನಿತ್ಯ ಸೂರ್ಯೋದಯದಿಂದ ಸೂರ್ಯ ಅಸ್ತದವರೆಗೆ ಅಲ್ಲ, ನಾವು ಮಲಗುವವರೆಗೆ ಮಾಡಿದಂತಹ ಅನೇಕ ಆಡಿದ ಮಾತುಗಳಿರಬಹುದು, ಮಾಡಿದಂತಹ ಕೆಲಸಗಳಿರಬಹುದು, ಅದರ ಕುರಿತಾಗಿ ಯಾಕೆ ನಾವು ಅವಲೋಚನೆ ಮಾಡುವುದಿಲ್ಲ, ಅವಲೋಕನ ಮಾಡುವುದಿಲ್ಲ? ನಾವು ಆಡಿದಂತಹ ವಿಷಯ,
ಮಾಡಿದಂತಹ ಕೆಲಸ ಅದೆಲ್ಲ ನಮಗೆ ಆಹಾರಕ್ಕೆ ಸಮಾನ ಆಗ್ತದೆ. ಅಂತಹ ಆಹಾರದ ಕುರಿತಾಗಿ ನಾವು ಯಾಕೆ ಚಿಂತಿಸುವುದಿಲ್ಲ? ನೋಡಿ, ನಮಗೆ ಪ್ರಕೃತಿ ಕೊಟ್ಟ ಪಾಠ. ಮೂಕ ಪ್ರಾಣಿಯಾದರೂ ನಮಗೆ ಉಪದೇಶ ಮಾಡ್ತದೆ, ನೀನು ಅವಲೋಕನ ಮಾಡಿಕೊಳ್ಳಪ್ಪ ಅಂತ ನಾವು ಗ್ರಹಿಸಿಕೊಳ್ಳಬೇಕು. ಅಂದರೆ ನಮ್ಮ ದೃಷ್ಟಿ ಇಷ್ಟೊಂದು ದೋಷದಿಂದ ಕೂಡಿದೆ ಅಂದ್ರೆ ಇಲ್ಲಿ ಅರ್ಥ ಆಗ್ತದೆ. ಆದ್ದರಿಂದ ನಾವು ಉತ್ತಮವಾದಂತಹ ರೀತಿಯಲ್ಲಿ ನಮ್ಮ ದೃಷ್ಟಿಯನ್ನ ಬೆಳೆಸಿಕೊಳ್ಳಬೇಕಾದರೆ ಅವಲೋಕನಕ್ಕೆ ನಾವು ಬರಬೇಕು. ಆತ್ಮಾವಲೋಕನವನ್ನ ಮಾಡಿಕೊಂಡಾಗ ಮಾತ್ರ ನಮ್ಮನ್ನು ನಾವು ಅರಿಯಬಹುದು. ಆ ಅರಿತು ಅರಿವಿನ ಗುರುವಾಗಿ, ಒಂದರ್ಥದಲ್ಲಿ ನಾವೇ ಗುರುವಾಗಬಹುದು, ಮತ್ತೊಬ್ಬರಿಗೂ ನಾವು ಗುರು ಆಗಬಹುದು. ನಮ್ಮ ನಡೆ ನುಡಿಗಳಿಂದ, ಆಚಾರ ವಿಚಾರಗಳಿಂದ. ಪ್ರತಿಯೊಬ್ಬರಿಗೂ ಕೂಡ 4 ಪ್ರಧಾನವಾದದ್ದು. ಒಂದು ಆಚಾರ, ಇನ್ನೊಂದು ವಿಚಾರ, ಮತ್ತೊಂದು ಆಹಾರ, ಮತ್ತೊಂದು ವಿಹಾರ. ಈ 4ರಲ್ಲಿಯೂ ಕೂಡ ಸಂಸ್ಕಾರ ಎನ್ನುವುದು ನೆಲೆಗೊಳ್ಳುತ್ತದೆ. ಯಾವತ್ತೂ ಇದೆ. ಆಚಾರದಲ್ಲಿ ಸಂಸ್ಕಾರವಿದೆ, ವಿಚಾರದಲ್ಲಿ ಸಂಸ್ಕಾರ ಇದೆ, ಆಹಾರದಲ್ಲಿ ಸಂಸ್ಕಾರ ಇದೆ, ವಿಹಾರದಲ್ಲಿ ಸಂಸ್ಕಾರವಿದೆ. ಯಾವುದು ನಮ್ಮ ಆಚರಿಸಬೇಕು ಅಲ್ಲಿ ಸಂಸ್ಕಾರ ಇದೆ, ಯಾವುದನ್ನು ನಾವು ವಿಚಾರಿಸಿ ಹೇಳಬೇಕು ಅಲ್ಲಿ ಸಂಸ್ಕಾರ ಇದೆ. ಯಾರಿಗೆ ಯಾವ ಮಾತನ್ನು ಹೇಳಬೇಕು ಬಿಡಬೇಕು ಅನ್ನೋದ್ರಲ್ಲಿ ಸಂಸ್ಕಾರ ಇದೆ, ಅದು ವಿಚಾರ. ಯಾವುದನ್ನು ತಿನ್ನಬೇಕು ಯಾವುದನ್ನು ತಿನ್ನಬಾರದು ಅಲ್ಲಿ ಸಂಸ್ಕಾರ ಇದೆ. ಯಾವುದು ನಮಗೆ ಆರೋಗ್ಯಕ್ಕೆ ಹಿತ ಅಲ್ಲಿ ಸಂಸ್ಕಾರ ಇದೆ. ವಿಹಾರ, ನಾವು ಯಾವುದನ್ನು ನೋಡಬೇಕು, ಯಾವುದನ್ನು ನೋಡುವುದರಿಂದ ನಮಗೆ ಸಂತೋಷವನ್ನು ನಾವು ಅನುಭವಿಸಬೇಕು ಅಲ್ಲಿ ವಿಹಾರ, ಅಲ್ಲಿ ಸಂಸ್ಕಾರ ಇದೆ. ಹಾಗೂ 4 ಪ್ರಧಾನವಾಗಿದೆ. ಇದು 4 ಸರಿಯಾಗಿ ಇಟ್ಟುಕೊಂಡಾಗ, ಆಹಾರ ವಿಹಾರ, ಅದಕ್ಕೂ ಮೊದಲು ಆಚಾರ ಮತ್ತು ವಿಚಾರ, ಈ 4 ಇಟ್ಟುಕೊಂಡಾಗ ಚತುರ್ವಿಧ ಪುರುಷಾರ್ಥ ಫಲಕ್ಕೆ ನಾವು ಸಮಾನವಾಗಿ ನಿಲ್ತೇವೆ. ಅದು ಯಾವುದು? ಧರ್ಮ, ಅರ್ಥ, ಕಾಮ, ಮೋಕ್ಷ. ಆದ್ದರಿಂದ ಈ ಎಲ್ಲ ವಿಷಯಗಳನ್ನು ಕೂಡ ಕ್ರೋಢೀಕರಿಸಿಕೊಂಡು ನೋಡಿದಾಗ ಮನುಷ್ಯನ ಜೀವನ ದೇದೀಪ್ಯಮಾನವಾಗಿ ಬೆಳಗಬೇಕು ಅಂತಾದರೆ ನಮಗೆ ನಮ್ಮ ಹಿರಿಯರು ಕೊಟ್ಟಂತಹ ಬಾಲಪಾಠ ಏನಿದೆಯೋ ಆ ಸಂಸ್ಕಾರದಂತೆ ನಾವು ನಡೆನುಡಿಗಳನ್ನು ಇಟ್ಟುಕೊಳ್ಳಬೇಕು. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ನಾವು ಧನ್ಯರು. ಇದೊಂದು ವಾಕ್ಯ ಸಾಕು ಆತ್ಮೀಯರೇ. ಮನೆಯೇ ಮೊದಲ ಪಾಠಶಾಲೆ. ನಮ್ಮ ಬದುಕನ್ನ ಕಟ್ಟಿಕೊಟ್ಟದ್ದು ಮನೆ. ಆ ಮನೆಯಲ್ಲಿರ್ತಕ್ಕಂತಹ ಕುಟುಂಬದ ಅನೇಕ ಜನರ ಮನಸ್ಸುಗಳೇನಿದೆಯೋ ನಮ್ಮ ಈ ಎಲ್ಲ ಬೆಳವಣಿಗೆಗಳಿಗೆ ಕಾರಣವಾಗಿದೆ ಅಂತಾದರೆ ಮನೆಯೇ ಮೊದಲ ಪಾಠಶಾಲೆ. ಎಲ್ಲವನ್ನು ಕಲಿಸಿಕೊಟ್ಟದ್ದು ನಮಗೆ ಮೂಲ ನಮ್ಮ ಮನೆ. ಆದ್ದರಿಂದ ಆ ಮನೆಗಾಗಿ, ಮನೆಯವರಿಗಾಗಿ, ಆ ಮನಸ್ಸುಗಳಿಗಾಗಿ ನಾವು ಸದಾ ಬಯಸುತ್ತಾ ಇರಬೇಕು. ಅದರ ಕುರಿತಾಗಿ ಚಿಂತನೆಯನ್ನು ಮಾಡಬೇಕು. ಚಿಂತನೆಯನ್ನು ಮಾಡಬೇಕು. ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳಬೇಕು ನಮ್ಮ ಕುಟುಂಬಕ್ಕಾಗಿ. ಅಂತಹ ಸಮರ್ಪಣಾ ಮನೋಭಾವ ಸಂಸ್ಕಾರದಿಂದ ಮಾತ್ರ ಸಾಧ್ಯ. ಆದ್ದರಿಂದ ಪ್ರತಿಯೊಬ್ಬರ ಜೀವನದಲ್ಲಿಯೂ ಬೆಳಕನ್ನು ಕಾಣುವ ಏಕೈಕ ಮಾರ್ಗ ಅಂದರೆ ಅದು ಸಂಸ್ಕಾರದ ಸಂಪ್ರದಾಯದ ಮುನ್ನಡೆ. ಸಂಸ್ಕಾರದ ಸಂಪ್ರದಾಯದ ಮುನ್ನಡೆಯಿಂದ ಮಾತ್ರ ಬದುಕು ಹಸನವಾಗುತ್ತದೆ, ಬದುಕು ಬಾಳು ಬಂಗಾರವಾಗುತ್ತದೆ. ಆದ್ದರಿಂದ ಸಂಸ್ಕಾರಕ್ಕೆ ಬಹಳ ಪ್ರಾಧಾನ್ಯತೆಯನ್ನು ನೀಡಿದಂತಹ ನಮ್ಮ ಹಿರಿಯರು ಹೀಗೆ ಬಾಳಿರಿ, ಹೀಗೆ ಬದುಕಿರಿ ಎನ್ನುವುದಾಗಿ ಆಶೀರ್ವಾದವನ್ನ ಮಾಡುತ್ತಾ ನಮಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಆತ್ಮೀಯರೇ, ಆ ಮಾರ್ಗದರ್ಶನದ ಬೆಳಕಿನಲ್ಲಿ ನಮ್ಮ ತನವನ್ನು ನಾವು ಕಳೆದುಕೊಳ್ಳದೆ ನಮ್ಮ ಅಸ್ತಿತ್ವವನ್ನು ನಾವು ಉಳಿಸಿಕೊಂಡು ಬೆಳೆಸಿಕೊಂಡು ಪೋಷಿಸಿಕೊಂಡು ಸಾಗಬೇಕಾದಂತಹ ಒಂದು ಹೊಣೆಗಾರಿಕೆ ನಮ್ಮ ಎಲ್ಲರ ಮೇಲಿದೆ. ನಾವೆಲ್ಲರೂ ಹೊಂದಲೇಬೇಕಾದದ್ದು 3 ವಿಷಯವನ್ನ ಹೇಳ್ತೇನೆ. ಒಂದು, ನಮ್ಮ ಬ್ರಾಹ್ಮಣ್ಯದ ಕುರಿತಾಗಿ, ನಮ್ಮ ಹವ್ಯಕತ್ವದ ಕುರಿತಾಗಿ ಒಂದು ಕಳವಳ ಇರಬೇಕು, ಒಂದು ಕಾಳಜಿ ಇರಬೇಕು, ಒಂದು ಕಳಕಳಿ ಇರಬೇಕು. ಎಲ್ಲಿ ಕಾಳಜಿ, ಕಳವಳ, ಒಂದು ಕಳಕಳಿ ಇರುತ್ತದೆಯೋ ಅಲ್ಲಿ ಹವ್ಯಕತ್ವ ಉಳಿಸಿಕೊಳ್ಳಲಿಕ್ಕೆ ನಮಗೆ ಸಾಧನವಾಗುತ್ತದೆ. ಅಂತಹ ಸಾಧನಕ್ಕೆ ನಾವೆಲ್ಲರೂ ಸಿದ್ಧರಾಗೋಣ ಎನ್ನುವುದಾಗಿ ಹೇಳುತ್ತಾ ನನ್ನ ಮಾತುಗಳಿಗೆ ನಾನು
ವಿರಾಮವನ್ನು ನೀಡುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಇಷ್ಟು ತನಕ ಸಂಸ್ಕಾರದ ಮಹತ್ವದ ಬಗ್ಗೆ ಹೇಳುತ್ತಾ ಇರುವಂಥ ಶ್ರೀ ಬಾಲಚಂದ್ರ ಭಟ್ ಕರಸುಳ್ಳಿ ಅವರಿಗೆ ತುಂಬ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಜಾಯಿನ್ ಆದಂಥ ನಿಮಗೂ ಕೂಡ ತುಂಬ ಧನ್ಯವಾದಗಳು. ಇಂದಿನ ದಿನಮಾನಗಳಲ್ಲಿ ನಮ್ಮ ಸಂಸ್ಕಾರ ಆಚರಣೆಗಳ ಬಗ್ಗೆ ನಾವು ಮೂಲವಾಗಿ ತಿಳ್ಕೊಳ್ಳೇಬೇಕು. ತಿಳ್ಕೊಂಡಾಗ ನಮಗೆ ಅದರ ಮಹತ್ವ ಗೊತ್ತಾದಾಗ ಅದರ ಆಚರಣೆ ನಮಗೆ ಗೊತ್ತಿಲ್ಲದೇ ಪ್ರತಿನಿತ್ಯ ಬರ್ತದೆ. ಆ ಕಾರಣಕ್ಕೆ ನಾನು ಬಾಲಚಂದ್ರ ಭಟ್ ಅವ್ರ ಹತ್ರ ನಾನು ಕೇಳ್ಕೊಂಡಾಗ ಆಯಿತು ಈ ಒಂದು ವಿಚಾರದ ಬಗ್ಗೆ ಮಾತಾಡ್ತೇನೆ ಅಂತ ಹೇಳ್ಬಿಟ್ಟು ಸಂತೋಷದಿಂದ ಅವರ ಭಾಳ ಬ್ಯುಸಿಯಾಗಿರುವಂತಹ ಒಂದು ಇದರಲ್ಲೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಸಂಸ್ಕಾರದ ಬಗ್ಗೆ ತಿಳಿಸಿಕೊಟ್ಟಂಥ ಶ್ರೀ ಬಾಲಚಂದ್ರ ಭಟ್ ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ ಜಾಯಿನ್ ಆದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ಮುಖ್ಯವಾಗಿ ಈ ಒಂದು ಸಂಸ್ಕಾರದ ಬಗ್ಗೆ ಯಾರಿಗಾದರೂ ಏನಾದರೂ ಡೌಟ್ಗಳ ಅಥವಾ ಒಂದೇನಾದ್ರು ವಿಷಯವನ್ನು ತಿಳ್ಕೋಬೇಕು ಅಂದರೆ ಅನ್ಮ್ಯೂಟ್ ಮಾಡಿಕೊಂಡು ನೀವು ಕೇಳ್ಬೋದು. ಬಾಲಚಂದ್ರ ಭಟ್ರೆ, ನಾನು ಮುಖ್ಯವಾಗಿ ಒಂದು ಪ್ರಶ್ನೆಯನ್ನು ನಿಮಗೆ ಕೇಳಬೇಕು. ಏನಂತಂದರೆ, ಇತ್ತೀಚಿನ ದಿನಗಳಲ್ಲಿ ಈ ಒಂದು ನೀವು ಹೇಳಿದ್ರೆ ಆಗಲೇ ಅರ್ಥ ಹೇಳ್ಕೊಂಡು ಈಗ ಹಣ ಮಾಡ್ಬೋದು ಅಥವಾ ಬ್ಯುಸಿ ಶೆಡ್ಯೂಲ್ನಲ್ಲಿ ನಮಗೆ ಸಂಸ್ಕಾರದ ಆಚರಣೆ ಸಾಧ್ಯವಾಗ್ತಾ ಇಲ್ಲ. ಕೆಲವರು ಬಿಟ್ಟೇ ಇದ್ದಾರೆ, ಕೆಲವರಿಗೆ ಅಲ್ಪ ಸ್ವಲ್ಪ ಮಾಡಿಕೊಂಡು ಇದನ್ನು ಹೇಗೆ ನಾವು ಪುನಃ ಆಚರಣೆಯ ಮಹತ್ವವನ್ನು ಪ್ರತಿಯೊಬ್ಬರು ಮನೆಯಲ್ಲೂ ನಾವು ಪಾಲಿಸುವಾಗೆ ಮಾಡಬಹುದು, ಹೇಗೆ ಜನರು ಮಾಡುವಾಗ ಮಾಡ್ಬೋದು, ಆಗ ಮಾತ್ರ ನಮ್ಮ ಬ್ರಾಹ್ಮಣ್ಯ ಉಳಿತು. ಹಾಗಾಗಿ ಅದು ಯಾವ ರೀತಿ ಮಾಡ್ಬೋದು, ನಿಮ್ಮ ಒಂದು ಯೋಚನೆಯಲ್ಲಿ ನಿಮ್ಮ ಒಂದು ಸಲಹೆ ಏನು, ಅದನ್ನು ಉಳಿಸುವಂತ ಸಲಹೆ ಏನು? ಸಂತೋಷ, ಬಹಳ ಉತ್ತಮವಾದ ಪ್ರಶ್ನೆಯನ್ನೇ ಕೇಳಿದ್ದೀರಿ. ಈಗ ನಮ್ಮ ಮನೆಯ ಮಕ್ಕಳು ಮನೆಯಿಂದ ದೂರ ಕರ್ತವ್ಯದ ನೆಲೆಯಲ್ಲಿ ವಾಸ ಮಾಡಿದ್ದಾಗ ಅವರಿಗೆ ಆಚರಣೆಗಳು ಅಲ್ಲಿ ಮಾಡಲಿಕ್ಕೆ ಕಷ್ಟವಾದರೂ ಸಹಿತ ಅವರು ಬರುವಂತಹ ವೇಳೆಯಲ್ಲಿ ಮನೆಗೆ ಬಂದಾಗ ಎಷ್ಟು ಸಾಧ್ಯವಿದೆಯೋ ಅದೆಲ್ಲವನ್ನು ಮಾಡಲಿಕ್ಕೆ ಅವರು ಸ್ವತಃ ಸಿದ್ಧರಾಗಬೇಕು, ಮಾನಸಿಕವಾಗಿ ಸಿದ್ಧರಾಗಬೇಕು. ಪ್ರತಿಯೊಬ್ಬರೂ ಕೂಡ ನಮ್ಮ ಮನಸ್ಸು ಎನ್ನುವುದು ಬಹಳ ಮುಖ್ಯವ. ಮನಸ್ಸಿದ್ದಲ್ಲಿ ಮಾರ್ಗ ಉಂಟು. ನಮ್ಮದನ್ನು ನಾವು ಉಳಿಸಿಕೊಳ್ಳಬೇಕು ಎನ್ನುವ ಇಚ್ಛಾಶಕ್ತಿ ಪ್ರಬಲವಾಗಿದ್ದಾಗ ಆ ಇಚ್ಛಾಶಕ್ತಿಯ ಹಿಂದೆ ಇರುವಂತಹ ಒಂದು ಜ್ಞಾನ ಏನಿದೆಯೋ ಅದು ಜ್ಞಾನಶಕ್ತಿ ಸೇರಿದಾಗ ಅದು ಕ್ರಿಯಾರೂಪವಾಗಿ ಶಕ್ತಿಯಾಗಿ ಬರುತ್ತದೆ. ಆಗ ನಮ್ಮ ತನವನ್ನು ನಾವು ಉಳಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆ. ಉದಾಹರಣೆಗೆ, ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ನಮ್ಮ ಕುಟುಂಬದ ಮಕ್ಕಳು ಉದ್ಯೋಗಾರ್ಥಿಯಾಗಿ ಹೊರಗಡೆ ಇದ್ದವರು ಅನೇಕ ಕಷ್ಟಗಳನ್ನು ಪಟ್ಟುಕೊಂಡು ಮನೆಗಾಗಿ ಹಬ್ಬ ಮಾಡಲಿಕ್ಕೆ ಬರ್ತಾರೆ. ಹಬ್ಬ ಮಾಡಲಿಕ್ಕೆ ಬಂದಂತಹ ಮನೆಯ ಮಕ್ಕಳು ಅಥವಾ ಮೊಮ್ಮಕ್ಕಳು ಅಥವಾ ಸೊಸೆಯಂದಿರು ಭಗವಂತನ ಎದುರುಗಡೆ ಬಂದು ತಮ್ಮ ಜೀವನದ ಅವಧಿಯಲ್ಲಿ ಕೊಟ್ಟಂತಹ ಅವಕಾಶಕ್ಕಾಗಿ ಆ ಭಗವಂತನನ್ನ ಸ್ಮರಿಸುತ್ತಾ ಮನೆಯಲ್ಲಿ ಹಿರಿಯರು ಮಾಡುವಂತಹ ಆ ಎಲ್ಲ ಸಂಸ್ಕಾರ ಕರ್ಮಗಳೇನಿದೆಯೋ ಅದು ನೈವೇದ್ಯವನ್ನ ಮಾಡುವುದು ಇರಬಹುದು, ಅಥವಾ ಅಡುಗೆಗಳನ್ನು ಸಿದ್ಧಪಡಿಸುವುದು ಇರಬಹುದು, ಅಥವಾ ಪೂಜಾ ಕೈಂಕರ್ಯಕ್ಕೆ ನಾವು ಅನುಕೂಲ ಮಾಡಿಕೊಡಬಹುದು ಇರಬಹುದು. ಅದೆಲ್ಲದರಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಾಗ ನಮ್ಮತನವನ್ನು ನಾವು ಉಳಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಆ ಕುರಿತಾಗಿ ನಮ್ಮ ಹುಡುಗರು, ನಮ್ಮ ಮಕ್ಕಳು ಪ್ರಯತ್ನವನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಮ್ಮತನವನ್ನು ಉಳಿಸಿಕೊಂಡು ಹೋಗಲಿಕ್ಕಾಗ್ತದೆ. ಅಲ್ಲಿಂದ ಬಂದವರು ಪಟಾಕಿ ಹೊಡಿತಾರೆ ಅಂತ ಆದರೆ ಅರ್ಥ ಆಗುವುದಿಲ್ಲ. ಅದನ್ನು ಆದಷ್ಟು ಮಟ್ಟಿಗೆ ನಿಯಂತ್ರಣ ತಂದುಕೊಂಡು ನಮ್ಮನ್ನು ನಾವು ಸಮರ್ಪಣಾ ಮನೋಭಾವದಲ್ಲಿ ಭಗವಂತನ ಕಾರ್ಯಕ್ಕಾಗಿ ನಾವು ನಮ್ಮನ್ನು ಸಮರ್ಪಿಸಿಕೊಳ್ಳಬೇಕು. ಆಗ ಕಳಕಳಿ, ಕಳವಳ, ಕಾಳಜಿ ಎಲ್ಲ ಕೆಲಸ ಮಾಡ್ತದೆ. ನಮ್ಮ ಹವ್ಯಕರ ಸಂಪ್ರದಾಯವು ಉಳಿಲಿಕ್ಕೆ ಸಾಧ್ಯವಾಗುತ್ತದೆ. ಇದು ನನ್ನ ಒಂದು ತಿಳುವಳಿಕೆ. ತುಂಬ ಧನ್ಯವಾದಗಳು. ತುಂಬ ನಮಗೆ ತಿಳಿಯುವ ರೀತಿಯಲ್ಲಿ